ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕರು ಕ್ರಿಸ್ತಿಯ ಜೀವಿತವನ್ನು ಪ್ರಾರಂಭ ಮಾಡಿ, ವಿಶ್ವಾಸದ ಓಟವನ್ನು ಪ್ರಾರಂಭ ಮಾಡಿ ಅನೇಕರು ಯಾಕೆ ಸೋತು ಹೋಗ್ತಾರೆ, ಯಾಕೆ ಆಶೀರ್ವಾದಗಳನ್ನು ಕಳೆದುಕೊಳ್ತಾರೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಅದಕ್ಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರಣ ಏನಪ್ಪ ಅಂತಂದರೆ, ಒಬ್ಬ ಇಂಜಿನಿಯರ್ ಹತ್ರ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಭಾಳ ವರ್ಷಗಳಿಂದ ಆತನ ಹತ್ರ ಕೆಲಸ ಮಾಡ್ತಾನೆ. ಏನು ಕೆಲಸ ಮಾಡ್ತಾನಂದ್ರೆ, ಈ ಕಟ್ಟಡ ಕಟ್ಟುವಂಥ ಕೆಲಸ ಆತನ ಮಾಡ್ತಾನೆ. ಮನೆಗಳು ಬಿಲ್ಡಿಂಗ್ಗಳು ಕಟ್ತಾರಲ್ರಿ, ಏನಂತಾರೆ ಅವ್ರಿಗೆ? ನಮ್ಮ ಭಾಷೆಯಲ್ಲಿ ಗೌಂಡಿ ಅಂತಾರೆ, ಆದರೆ ಸೂಕ್ಷ್ಮ ಭಾಷೆಯಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಇಂಜಿನಿಯರ್ ಹತ್ರ ಬಹಳ ದಿನಗಳಿಂದ ಒಬ್ಬ ಗೌಂಡಿ, ಒಬ್ಬ ಕಟ್ಟಡ ಮನೆ ಕಟ್ಟುವಂಥ ವ್ಯಕ್ತಿ ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದ್ದ. ಬಹಳ ವರ್ಷಗಳಿಂದ ಆತನು ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡ್ತಾ ಮಾಡ್ತಾ ಆತನಿಗೆ ಏನು ಅನಿಸ್ತಪ್ಪ ಅಂತಂದ್ರೆ, ಯಾಕೋ ನಾನು ಈ ಇಂಜಿನಿಯರ್ ಕೈ ಕೆಳಗಿದ್ದು ಇನ್ನು ಮುಂದೆ ನಾನು ಕೆಲಸ ಮಾಡ್ತಾ ಹೋದಪ್ಪ ಅಂತಂದ್ರೆ, ಈ ಇಂಜಿನಿಯರ್ ಹತ್ರ ನಾನು ಇನ್ನೂ ಕೂಡ ಮುಂದೆ ಉಳ್ಕೊಂಡಪ್ಪ ಅಂತಂದ್ರೆ, ಯಾಕೋ ನನ್ನ ಜೀವಿತದಲ್ಲಿ ನಾನೇನೋ ಸಾಧನೆ ಮಾಡೋಂಗೆ ಕಾಣಂಗಿಲ್ಲ, ಯಾಕೋ ನನ್ನ ಜೀವಿತದಲ್ಲಿ ಏನೋ ನಾನು ಸಂಪಾದನೆ ಮಾಡೋ ಹಾಗೆ ಕಾಣಂಗಿಲ್ಲ ಅಂಥೇಳಿ ಆತನೇನು ಮಾಡ್ತಾನೆ ಅಂದರೆ, ಒಂದು ದಿವಸ ಬಂದು ಆ ಇಂಜಿನಿಯರ್ಗೆ ಹೇಳ್ತಾನೆ, ಸರ್, ನಿಮ್ಮ ಜೊತೆ ಒಂದು ವಿಷಯ ನಾನು ಮಾತಾಡಬೇಕು. ಏನಂತಂದರೆ, ನಾನು ಈ ಕೆಲಸ ಬಿಟ್ಟು ನಾನು ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ, ನಾನು ಬೇರೆ ಒಂದು ಪ್ರಾಂತಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಕೆಲಸ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಈ ಕಟ್ಟಡ ಕಟ್ಟುವಂಥ ಕೆಲಸ ಇಲ್ಲಿ ತನಕ ನಾನು ಎಷ್ಟು ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೇನೋ ಅದೆಲ್ಲವನ್ನು ಇಲ್ಲಿಗೆ ನಾನು ನಿಲ್ಲಿಸಿ ನಾನು ಬೇರೆ ಕಡೆ ಬೇರೆ ಕೆಲಸಕ್ಕೆ ಹೋಗ್ಬೇಕಂತ ಇದ್ದೀನಿ ಎಂಬುದಾಗಿ ಆ ಇಂಜಿನಿಯರ್ಗೆ ಆತನು ಹೇಳ್ತಾನೆ. ಹೇಳ್ದಂಥ ಸಂದರ್ಭದಲ್ಲಿ ಆ ಇಂಜಿನಿಯರ್ ಅವನಿಗೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನನ್ನ ಜೊತೆ ಇಷ್ಟು ವರ್ಷ ನೀನಿದ್ದೀಯ, ಇಷ್ಟು ವರ್ಷ ನೀನು ಕಟ್ಟಡದ ಕೆಲಸ ಮಾಡಿದ್ಯಾ, ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನು ವರ್ಕ್ಗಳನ್ನು ಚೆನ್ನಾಗಿ ನೀನು ಕೆಲಸ ಮಾಡಿದ್ರಿಂದ ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಆದರೆ ನೀನು ನನ್ನಿಂದ ಹೋಗ್ಲಿಕ್ಕೆ ನಾನು ಬೇಡ ಅನ್ನಂಗಿಲ್ಲ. ಆದರೆ ನೀನು ಹೋಗೋದಕ್ಕಿಂತ ಮುಂಚೆ ಏನು ಮಾಡಪ್ಪ ಅಂತಂದರೆ, ಒಂದು ಕಟ್ಟಡ ಇದೆ, ಒಂದು ಲಾಸ್ಟ್ ಬಿಲ್ಡಿಂಗ್ ಇದೆ, ಒಂದು ಮನೆ ಇದೆ, ಅದು ಒಂದು ಕಟ್ಟಿ ಅದು ಕಂಪ್ಲೀಟ್ ಮಾಡಿ ನೀನು ಹೋಗ್ಬೋದು ಎಂಬುದಾಗ ಆತನ ಹೇಳ್ತಾನೆ ಅಂತೇಳಿ. ಅಲ್ಲೆಲ್ಲಿಗೆ ಅವಾಗ ನಾನು ಹೋಗ್ತೀನಂದ್ರೂ ಕೂಡ ಈತ ಪರ್ಮಿಷನ್ ಕೊಡಂಗಿಲ್ಲ. ಇನ್ನೊಂದು ಮನೆ ಕಟ್ಟಂತನ ಇನ್ ಜೊತೆ ಎಷ್ಟು ದಿನ ನಾನು ಇರ್ಬೇಕಂತೇಳಿ ಆತನ ಏನ್ ಮಾಡ್ತಾನಂದ್ರೆ, ಎದುರು ಮಾತಾಡ್ಲಿಕ್ಕೆ ಆಗಲಾರದೆ ಬಹಳ ವರ್ಷಗಳಿಂದ ಆತನ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಆತನ ಅದಕ್ಕೆ ಒಪ್ಪಿಕೊಂಡು ಏನ್ ಮಾಡ್ತಾನಂದ್ರೆ ಕೆಲಸ ಪ್ರಾರಂಭ ಮಾಡ್ತಾನೆ. ಕೆಲಸ ಪ್ರಾರಂಭ ಮಾಡಿ ನಾವು ನೋಡ್ತೇವೆ, ಕೆಲವು ಒಂದು ತಿಂಗಳುಗಳಲ್ಲಿ ಬಹಳ ಬೇಗನೆ ಆ ಬಿಲ್ಡಿಂಗ್ ಪೂರ್ತಿ ಕಂಪ್ಲೀಟ್ ಮಾಡ್ತಾನೆ. ಕಂಪ್ಲೀಟ್ ಮಾಡಿ ಆ ಇಂಜಿನಿಯರ್ ಹತ್ರ ಬರ್ತಾನೆ. ಇಂಜಿನಿಯರ್ ಹತ್ರ ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಸರ್, ನೀವು ಹೇಳ್ದಂತೆ ಈ ಕೊನೆ ಬಿಲ್ಡಿಂಗು, ಕೊನೆ ಕಟ್ಟಡ ಕಟ್ಟರೆಂಬುದಾಗಿ ನೀವು ಹೇಳಿದಿರಿ, ಇದೆಲ್ಲ ನಾನು ಕಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ, ಮತ್ತೆ ಇದು ಒಂದು ಬೀಗದ ಕೈ ನೀವು ತೆಗೆದುಕೊಡ್ರಿ, ಇನ್ನು ನನಗೆ ಪರ್ಮಿಷನ್ ಕೊಡ್ರಿ, ನಾನು ಹೋಗ್ಬೇಕೆಂಬುದಾಗಿ ಆತನ ಹೇಳ್ತಾನೆ. ಅವಾಗ ಆ ಇಂಜಿನಿಯರ್ ಹೇಳ್ತಾರೆ, ನೋಡಪ್ಪ, ಇಷ್ಟು ವರ್ಷ ನನ್ನ ಜೊತೆ ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ. ನಾನು ಕಡಿಮೆ ಸಂಬಳ ಕೊಟ್ಟರು ಕೂಡ, ಸಂಬಳ ಹೆಚ್ಚಿಗೆ ಮಾಡದೇ ಇದ್ರು ಕೂಡ ನೀನು ನನ್ನ ಜೊತೆನೇ ಇದ್ದು ಏನು ಮಾಡಿದ್ಯಪ್ಪ ಅಂತಂದರೆ, ಒಳ್ಳೊಳ್ಳೆ ಸುಂದರವಾದಂಥ ಕಟ್ಟಡಗಳನ್ನು ನೀನು ಕಟ್ಟಿದ್ಯಾ, ಒಳ್ಳೊಳ್ಳೆ ಮನೆಗಳನ್ನ ನೀನು ಕಟ್ಟಿದ್ಯಾ. ಆದರೆ ಈ ಕೊನೆಯದಾಗಿ ನೀನು ಕಟ್ಟಿರುವಂಥ ಈ ಒಂದು ಕಟ್ಟಡ, ಈ ಬಿಲ್ಡಿಂಗ್ ಏನಿದೆ ಅಲ್ಲ, ಈ ಕಟ್ಟಡ ಯಾರಿಗೋಸ್ಕರಪ್ಪ ಅಂತಂದರೆ, ಇದು ನಿನಗೆ ನಾನು ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರವಾಗಿ ಈ ಮನೆ ಚಾವಿಯನ್ನು, ಈ ಮನೆಯನ್ನು ನೀನೇ ಇಟ್ಕೋ, ಇಷ್ಟು ವರ್ಷ ನನ್ನ ಜೊತೆ ನೀನು ಕೆಲಸ ಮಾಡಿದಕ್ಕಾಗಿ ನಿನಗೆ ಬಹುಮಾನದ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಎಂಬುದಾಗಿ ಆ ಒಂದು ಓನರು, ಆ ಇಂಜಿನಿಯರ್ ಏನ್ ಮಾಡ್ತಾನಂದ್ರೆ, ಆ ಒಂದು ಬೀಗದ ಕೈಯನ್ನು ಆತನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಆ ಒಂದು ಬೀಗದ ಕೈ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮಂಚದ ಮೇಲೆ ಮಲ್ಕೊಂಡು ಆತನು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನು ಆಲೋಚನೆ ಮಾಡ್ತಾನಪ್ಪ ಅಂತಂದ್ರೆ, ಏನನ್ನ ಆತನು ಸಂಪಾದನೆ ಮಾಡ್ಬೇಕಂತೇಳಿ ಇಷ್ಟು ವರ್ಷ ಆತನು ಕಷ್ಟಪಟ್ಟು ಕೆಲಸ ಮಾಡಿದನು, ಎಂಥ ಒಂದು ಕನಸಿನ ಅರಮನೆಯನ್ನು ಕಟ್ಟಬೇಕೆಂಬುದಾಗ ಆತನು ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆಸ್ತಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದನು. ನಾವು ನೋಡ್ತಿದ್ದೇವೆ, ಅದನ್ನು ದೇವರು ಆತನಿಗೆ ನನಸು ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಕಟ್ಟಡ ಇದು ನನಗೆ ಬರೋದಿದೆ ಎಂಬುದಾಗ ಆತನಿಗೆ ಗೊತ್ತಿರಂಗಿಲ್ಲ. ಈ ಕಟ್ಟಡ, ಈ ಬಿಲ್ಡಿಂಗು
ಆ ಒಂದು ಇಂಜಿನಿಯರು ನನಗೆ ಕೊಡ್ತಾನಂತೇಳಿ ಆತನಿಗೆ ಗೊತ್ತಿರಲಿಲ್ಲ. ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವಸರದಲ್ಲಿ ಬೇಗನೆ ಆತನನ್ನು ಬಿಟ್ಟು ಹೋದಕ್ಕೋಸ್ಕರವಾಗಿ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬುನಾದಿ ಕೂಡ ಹಾಕಂಗಿಲ್ಲ, ನೆಲದ ಮೇಲೆ ಕಟ್ಟಿಬಿಡ್ತಾನೆ. ಅದಕ್ಕೆ ಸುಮ್ಮನೆ ಏನದಂದ್ರೆ ಪಿಲ್ಲರ್ ಹಾಕಂಗಿಲ್ಲ, ಸುಮ್ಮನೆ ಅದಕ್ಕೆ ಸರಿಯಾದ ಸಿಮೆಂಟ್ ಹಾಕಂಗಿಲ್ಲ, ಫ್ಲೋರಿಂಗ್ ಮಾಡಿಬಿಡ್ತಾನೆ. ಇನ್ನೇನು ಒಂದು ಗಾಳಿ ಒಂದು ಮಳೆ ಏನಾದ್ರೂ ಜೋರಾಗಿ ಬಂತಪ್ಪ ಅಂತಂದ್ರೆ ಆ ಬಿಲ್ಡಿಂಗ್ ಡೆಮಾಲಿಶ್ ಆಗಬೇಕು. ಆ ರೀತಿಯಾಗಿ ಅವಸರದಿಂದ ಕಟ್ಟಿ ಆತನು ಬೀಗದ ಕೈ ಮಾಲೀಕನಿಗೆ ಕೊಟ್ಟಾಗ ಆತನಿಗೆ ಆಶ್ಚರ್ಯ ಆಗ್ತದೆ, ಇದು ನಿನಗಾಗಿ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಹಲ್ಲೆಲೂಯಾ, ಬಹಳ ಆಶ್ಚರ್ಯ ಆಗ್ತದೆ ಆತನಿಗೆ. ಆತನು ಬೇರೆ ಕಡೆ ಯಾಕೆ ಹೋಗ್ಬೇಕಂತನಪ್ಪ ಅಂದ್ರೆ ಒಂದು ಒಳ್ಳೆ ಸುಂದರವಾದಂಥ ಅರಮನೆ ಕಟ್ಟಬೇಕು. ನಾನು ಈತನ ಹತ್ರನೇ ಇದ್ದಂದ್ರೆ ನಾನು ಸರಿಯಾಗಿ ಮನೆ ಕಟ್ಕೊಳಕ್ಕಾಗಲ್ಲ, ಈತನ ಹತ್ರ ನಾನು ಕೆಲಸ ಮಾಡ್ತಾ ಇದ್ದೆಪ್ಪ ಅಂದ್ರೆ ಚೆನ್ನಾಗಿ ನಾನು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಬೇರೆ ಕಡೆಗೆ ಹೋಗ್ಬೇಕೆಂಬುದಾಗಿ ಆತನ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಆ ಇಂಜಿನಿಯರು ಆತನನ್ನು ಪ್ರೀತಿಸಿ ಆತನಿಗೋಸ್ಕರವಾಗಿ ಒಂದು ಸುಂದರವಾದಂಥ ಎಷ್ಟೋ ಅಮೂಲ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟು ಎಂಬುದಾಗಿ ಹೇಳಿದ್ರೆ ಆತನ ಏನ್ ಮಾಡ್ತಾನಂದ್ರೆ ಇಂಜಿನಿಯರ್ ಕೊಟ್ಟಂತ ಎಲ್ಲ ಒಂದು ರೂಪಾಯಿಗಳನ್ನು ಹಣವನ್ನು ಆತನು ಸರಿಯಾದ ರೀತಿಯಿಂದ ಖರ್ಚು ಮಾಡದೆ ಆತನ ಏನ್ ಮಾಡ್ತಾನಂದ್ರೆ ಬೇಗ ಬೇಗ ಮುಗಿಸ್ಬಿಡ್ತಾನಂತೇಳಿ ಹಲ್ಲೆಲೂಯಾ. ನನ್ನ ಪ್ರೀತಿದವರ ಮಕ್ಕಳೇ, ಏನ್ ಅರ್ಥ ಆಗ್ತಿದೆ ಕಥೆಯಿಂದ? ಏನ್ ಅನ್ನಿಸ್ಲತ್ತದ ನಿಮಗೆ? ಬಹಳ ಜನ ವಿಶ್ವಾಸಿಗಳ ನಾವು ಹಂಗೆ ಮಾಡ್ತೀವಿ. ಭಾಳ ಸಲ ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಅಂತೀವಿ, ದೇವರಂತೀವಿ, ಎಲ್ಲ ಅಂತೀವಿ, ಅಂದು ಚರ್ಚಿಗೆ ಬರ್ತೀವಿ, ನಮ್ಮ ಭಕ್ತಿ ಬಹಳ ಮಾಡ್ತೀವಿ. ಯಾಕೋ ಕಾಲ ಕಳೆದಂಗೆ, ತಿಂಗಳುಗಳು ಕಳೆದಂಗೆ, ವರ್ಷಗಳು ಕಳೆದ ಹಾಗೆ ನಮಗೇನು ಅನ್ನಿಸ್ತಂದ್ರೆ ಯಾಕೋ ನಾನೇ ಇದು ಆಯ್ಕೆ ಮಾಡ್ಕೊಂಡಂಥ ಮಾರ್ಗ, ಯಾಕೋ ಇದು ಕೂಡ ನನಗೇನೋ ಉದ್ಧಾರ ಮಾಡೋಂಗೆ ಕಾಣಂಗಿಲ್ಲ. ಇದು ಎಲ್ಲ ದೇವ್ರ ಹಂಗ ಈ ದೇವ್ರ ಅಂತೇಳಿ ನಂಬಿ ಇಲ್ಲಿ ಬಂದ್ರೂ ಕೂಡ ಇದೇ ಪರಿಸ್ಥಿತಿ ಬರ್ತಾ ಇದೆ. ಯಾಕೋ ಈ ಜಾಗವನ್ನು ಬಿಟ್ಟು, ಈ ಸ್ಥಳವನ್ನು ಬಿಟ್ಟು, ಈ ದೇವರನ್ನು ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ಬೇಕೆಂಬುದಾಗಿ ಯಾವಾಗ ವಿಶ್ವಾಸಿ ಮಕ್ಕಳು ದೇವರ ಮನೆಯನ್ನು, ದೇವರ ಮಂದಿರವನ್ನು ನಿರ್ಲಕ್ಷ್ಯ ಮಾಡಿ ಯಾವಾಗ ಲೋಕದಲ್ಲಿ ಪ್ರಯಾಸ ಪಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವಾಗೆಲ್ಲೇ ತಮ್ಮ ನಷ್ಟ, ತಮ್ಮ ಒಂದು ಪತನ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ ಅಂತೇಳಿ ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ದೇವರ ಮನೆಯನ್ನು ಬಿಟ್ಟು, ದೇವ್ರು ಬಿಟ್ಟು, ಆರಾಧನೆಯನ್ನು ಬಿಟ್ಟು ಯಾವಾಗ ಲೋಕದಲ್ಲಿ ಸಂಪಾದನೆಗಳಿತನೋ ಆವಾಗಲೇ ಆತನ ಪತನ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ ಅಂತೇಳಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಕಡೆ ತನಕ ಯಾರು ತಾಳ್ಕೊಳ್ತಾರೋ ಅವ್ರು ರಕ್ಷಣೆ ಹೊಂತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಮ್ಮ ಆಶೀರ್ವಾದಗಳನ್ನು ಪಡೆದುಕೊಳ್ಬೇಕಪ್ಪ ಅಂತಂದ್ರೆ, ದೇವರು ನಿಗದಿಪಡಿಸಿರುವಂಥ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ದೇವರ ಮಕ್ಕಳಾಗಿರುವಂಥ ನಮ್ಮಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಇರಬೇಕು. ಎರಡನೇದಾಗಿ ನಾವು ನೋಡ್ತೇವೆ ಬುದ್ಧಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಇರಬೇಕಂತೇಳಿ. ಒಂದ್ ವೇಳೆ ಬುದ್ಧಿ ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ ನಾವು ಬುದ್ಧಿಹೀನರಾಗಿ ದೇವರು ಕೊಟ್ಟಂತ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತೇವೆ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಸೌಲನು ಬುದ್ಧಿಹೀನತೆಯಿಂದ ತನ್ನ ಆಶೀರ್ವಾದವನ್ನು ಏನ್ ಮಾಡ್ದಂದ್ರೆ ಆತನ್ನು ಕಳೆದುಕೊಂಡನಂತೇಳಿ. ಸೌಲನು ಯಾಕೆ ತನ್ನ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಆತನು ಕಳೆದುಕೊಂಡನಪ್ಪ ಅಂತಂದ್ರೆ ತನ್ನಲ್ಲಿರುವಂಥ ಬುದ್ಧಿಹೀನತೆಯಿಂದ ನಾವು ನೋಡ್ತೇವೆ ದೇವರು ಆತನನ್ನು ಎಷ್ಟೋ ಉನ್ನತವಾಗಿ ಹೆಚ್ಚಿಸಬೇಕಂತೇಳಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಸೌಲನ ಪಕ್ಷದಲ್ಲಿ ಹಾಕಿದ್ರು ಕೂಡ ಆತನು ಒಂದೇ ಒಂದು ಬುದ್ಧಿಹೀನ ಕಾರ್ಯ ಮಾಡಿದ್ರಿಂದ, ಬುದ್ಧಿ ಇಲ್ಲದ ಕೆಲಸ ಮಾಡಿದ್ರಿಂದ ಇಡೀ ತಾನು, ತನ್ನ ಕುಟುಂಬ, ತನ್ನ ವಂಶ ನಾವು ನೋಡ್ತೇವೆ ಆಶೀರ್ವಾದಕ್ಕೆ ಹೊಂದಿದಂಥ ವ್ಯಕ್ತಿ, ಆಶೀರ್ವಾದ ಹೊಂದುವಂಥ ವ್ಯಕ್ತಿ ಶಾಪಕ್ಕೆ ಕಾರಣವಾಗಿ ಹೋದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಇವತ್ತು ನಮ್ಮನ್ನು ವೃದ್ಧಿಗೆ ನಡೆಸುವಂತ ಈ ಬುದ್ಧಿ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಬನ್ನಿ, ಹಾಗಾದ್ರೆ ಎಲ್ಲರೂ ಕೂಡ ನಾವು ತಡ ಮಾಡದೆ ಇವತ್ತು 3 ಬುದ್ಧಿಗಳ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೆ ನಿಮ್ಮದಾಗಿ ನಾನು ನಿಮ್ಗೆ ಹೇಳಿದ್ದೆ. ಅದರಂತೆ ಈ 3 ಬುದ್ಧಿಗಳ ಕುರಿತು ಇವತ್ತು ನಾವು ನೋಡ್ಕೊಂಡು ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕೋಣ. ಬನ್ನಿ, ಈ 3 ಬುದ್ಧಿಗಳು ನಮ್ಮಲ್ಲಿದ್ದರಪ್ಪ ಅಂತಂದ್ರೆ, ಈ ಬುದ್ಧಿಗಳು ನಮ್ಮಲ್ಲಿತ್ತಪ್ಪ ಅಂತಂದ್ರೆ ಈ ಬುದ್ಧಿ ನಮಗೆ ಏನ್ ಮಾಡ್ತಂದ್ರೆ ವೃದ್ಧಿಯ ಕಡೆಗೆ ನಮ್ಗೆ ನಡೆಸ್ತದೆ ಅಂತ ಹೇಳಿ ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ, ಬೇಗನೆ ತಡ ಮಾಡದೆ ನಾವು ಮೊಟ್ಟ ಮೊದಲನೇ ಬುದ್ಧಿ ಯಾವುದೆಂಬುದಾಗಿ ನಾವು ನೋಡೋಣ. ಯೆಶಾಯನ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಬೇಗನೆ ಫಾಸ್ಟ್ ಆಗಿ ತೆಗಿರಿ, ನಾವು ಬೇಗನೆ ಮುಗಿಸೋಣ. ಯೆಶಾಯನ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯ 5ನೇ ವಚನ ಓದಮ್ಮ ಬೇಗನೆ. ಯೆಶಾಯನ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯ. ಕರ್ತನಾದಂತ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊಟ್ಟ ಮೊದಲೇದಾಗಿ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವಂತ ಬುದ್ಧಿ. ಎಲ್ಲರೂ ನಿಮ್ಮ ಸತ್ಯವೇದವನ್ನ ನಿಮ್ಮ ಉಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೋಡ್ರಿ. ನೀವು
ಸ್ವಲ್ಪ ನನ್ನ ಕಡೆ ನೀವು ಕಿವಿ ಕೊಡ್ರಿ, ಒಂದು ಸ್ವಲ್ಪ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 5ನೇ ವಚನ ನಾವು ನೋಡ್ತೀವಿ. ನಮ್ಮನ್ನು ವೃದ್ಧಿಯ ಕಡೆಗೆ ನಡೆಸುವಂತ ಬುದ್ಧಿ ಯಾವುದಪ್ಪ ಅಂತಂದ್ರೆ, ನಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸುವಂತ ಬುದ್ಧಿ ಯಾವುದೆಂಬುದನ್ನು, ನಮ್ಮನ್ನು ಇದ್ದ ಸ್ಥಿತಿಯಿಂದ ಉನ್ನತವಾದಂತಹ ಸ್ಥಿತಿಗೆ ನಡೆಸುವಂತ ಒಂದು ಶ್ರೇಷ್ಠವಾದಂತ ಮೊಟ್ಟ ಮೊದಲನೇ ಬುದ್ಧಿ ಯಾವುದೆಂಬುದನ್ನು ನಾವು ನೋಡ್ತಿದ್ದೇವೆ. ಇಲ್ಲಿ ಯೆಶಾಯನು ಹೇಳ್ತಾ ಇದ್ದೇನೆ, ಓ ದೇವರೇ, ನನ್ನ ಕಿವಿಯನ್ನು ಏನ್ ಮಾಡಿದ್ದೀನಿ, ನೀನು ತೆರೆಯ ಮಾಡಿದ್ದೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ನೀನು ನನ್ನ ಕಿವಿಯನ್ನು ತೆರೆದಿದ್ದರಿಂದ ನಾನು ಎದುರು ಬೀಳಲಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ಸಹೋದರನೇ ಸಹೋದರಿ, ನಿನ್ನಲ್ಲಿ ಆಶ್ರಯಕ್ಕೆ ಬೇಕಾಗಿರುವಂತ ಯಾವ ಬುದ್ಧಿ ಇರಬೇಕಪ್ಪ ಅಂತಂದ್ರೆ, ಕೇಳುವಂತ ಬುದ್ಧಿ ನಿನ್ನಲ್ಲಿ ಪ್ರತಿಯೊಬ್ಬರಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಒಂದ್ ವೇಳೆ ಕೇಳುವಂತ ಬುದ್ಧಿ ನಿನ್ನಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ, ದೇವರ ಮಾತುಗಳನ್ನು ಕೇಳುವಂತ, ದೇವರ ಆಜ್ಞೆಗಳನ್ನು ಕೇಳುವಂತ, ದೇವರ ಸ್ವರವನ್ನು ಕೇಳುವಂತ ಬುದ್ಧಿ ಒಂದ್ ವೇಳೆ ನಿನಗೂ ನನಗೂ ಇರ್ಲಿಲ್ಲಪ್ಪ ಅಂತಂದ್ರೆ, ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಆಶೀರ್ವಾದಗಳನ್ನು ಕಳ್ಕೊಳ್ತೇವೆ. ಒಂದು ವೇಳೆ ಕೇಳುವ ಬುದ್ಧಿ ನಮಗಿರ್ಲಿಲ್ಲಪ್ಪ ಅಂತಂದ್ರೆ ನಾವು ಏನಾಗ್ತೇವ್ರಿ? ನೆಕ್ಸ್ಟ್ ಕೆಳಗೆ ಬರ್ತದಲ್ಲ, ಏನ್ ಬರ್ತದ? ಓದಮ್ಮ 5ನೇ ವಚನ. ನಾನು ಎದುರು ಬೀಳಲಿಲ್ಲ. ಮೊದಲಿನಿಂದ ಓದು. ಕರ್ತನಾದಂತ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ. ನಾವು ನೋಡ್ತೇವೆ, ಕರ್ತನಾದಂತ ಯೆಹೋವನು ದೇವರು ನನ್ನ ಕಿವಿಯನ್ನು ಏನ್ ಮಾಡಿದ್ದಾನ? ತೆರೆದಿದ್ದಾನೆ. ನಾನು ಏನ್ ಮಾಡ್ಲಿಲ್ಲ? ಎದುರು ಬೀಳಲಿಲ್ಲ. ಅಂದ್ರೆ ಒಂದ್ ವೇಳೆ ಕೇಳುವಂತ ಬುದ್ಧಿ ನಮ್ಮಲ್ಲಿ ಒಂದ್ ವೇಳೆ ಇತ್ತಪ್ಪ ಅಂತಂದ್ರೆ ನಾವು ಎದುರು ಬೀಳಂಗಿಲ್ಲ, ಎದುರು ಮಾತಾಡಂಗಿಲ್ಲ, ಎದುರು ವಾದಿಸಂಗಿಲ್ಲ ಅಂತ ಹೇಳಿ. ಅರ್ಥ ಆಗ್ಲತ್ತದ್ರಿ? ಒಂದ್ ವೇಳೆ ಕೇಳ ತಾಳ್ಮೆ ನಮ್ಮಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಏನಿರ್ತದ? ನಮ್ಮಲ್ಲಿ ಏನಿರ್ತದ? ಎದುರು ಬೀಳೋದು, ಎದುರು ಮಾತಾಡೋದೇ ಇರ್ತದೆ. ಅದಕ್ಕೆ ಯೆಶಾಯನು ಹೇಳ್ತಾ ಇದ್ದಾನೆ ಇಲ್ಲಿ, ಆಶೀರ್ವಾದಕ್ಕೆ ಮೊಟ್ಟ ಮೊದಲನೇದಾದ ಬುದ್ಧಿ ಯಾವುದಪ್ಪ ಅಂತಂದ್ರೆ ಕೇಳುವಂತ ಬುದ್ಧಿ. ಇದು ಪ್ರತಿಯೊಬ್ಬರಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಕೇಳುವಂತ ಬುದ್ಧಿ ಇರ್ಬೇಕಂತೇಳಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಸಹೋದರನೇ ಸಹೋದರಿ, ಕೇಳುವಂತ ಬುದ್ಧಿ ನಮ್ಮಲ್ಲಿ ಒಂದ್ ವೇಳೆ ಇರ್ಲಿಲ್ಲಪ್ಪ ಅಂತಂದ್ರೆ, ಕೇಳುವಂತ ಸ್ವಭಾವ ನಿನ್ನಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ. ಒಂದು ಮನೆಯಲ್ಲಿ ಒಬ್ಬ ಮಗಳು ಮನೆಯಲ್ಲಿ ಮಾತನ್ನು ಕೇಳಿಲ್ಲಪ್ಪ ಅಂತಂದ್ರೆ ಆ ಮನೆಗೆ ದೊಡ್ಡ ಸಮಸ್ಯೆ ಆಗಿರ್ತಾಳೆ. ಒಂದು ಮನೆಯಲ್ಲಿ ಒಬ್ಬ ಮಗನು ಮಾತು ಕೇಳಿಲ್ಲಪ್ಪ ಅಂತಂದ್ರೆ ಆ ಮನೆಗೆ ದೊಡ್ಡ ಮಗನು ಸಮಸ್ಯೆ ಆಗಿರ್ತಾನೆ. ಒಂದು ಆಫೀಸ್ನಲ್ಲಿ, ಒಂದು ಕೆಲಸ ಮಾಡುವಂತ ಸ್ಥಳದಲ್ಲಿ ಒಬ್ಬ ಅಧಿಕಾರಿಯ ಮಾತು ಒಬ್ಬಳು ಕೆಲಸ ಮಾಡುವಂತವ್ರು ಕೇಳಿಲ್ಲಪ್ಪ ಅಂತಂದ್ರೆ ಆ ಆಫೀಸ್ಗೆ, ಆ ಉದ್ಯೋಗ ಮಾಡುವಂತ ಸ್ಥಳಕ್ಕೆ ಅವರು ಸಮಸ್ಯೆ ತರುವಂತ ವ್ಯಕ್ತಿಗಳಾಗಿರ್ತಾರೆ. ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮನೆಯಲ್ಲಿ, ದೇವರ ಮಂದಿರದಲ್ಲಿ ಕೇಳುವಂತ ಬುದ್ಧಿ ಯಾರಿಗಿರುವುದಿಲ್ಲೋ, ಕೇಳುವಂತ ಒಂದು ಜ್ಞಾನ ಯಾರಿಗಿರುವುದಿಲ್ಲೋ, ದೇವರು ಹೇಳುವಂತ ಮಾತು, ಸಭಾಪಾಲಕರು ಹೇಳುವಂತ ಮಾತು, ಹಿರಿಯರು ಹೇಳುವಂತ ಮಾತು, ನಾವು ನೋಡ್ತೇವೆ ಆತ್ಮೀಯರು ಹೇಳುವಂತ ಮಾತು, ಕೇಳುವಂತ ಬುದ್ಧಿ ಎಲ್ಲಿ ತನಕ ಬರುವುದಿಲ್ಲೋ, ಸಂಘದಲ್ಲಿ, ದೇವರ ಮನೆಯಲ್ಲಿ, ಜೀವಸ್ವರೂಪನಾಥ ದೇವರ ಮಂದಿರದಲ್ಲಿ ವಾಸ ಮಾಡುವಂತ ನಾವೆಲ್ಲರೂ ಕೂಡ ಒಂದು ವೇಳೆ ದೇವರು ಹೇಳುವಂತ ಮಾತುಗಳನ್ನು ಕೇಳುವಂತ ಬುದ್ಧಿ ನಮ್ಮಲ್ಲಿಲ್ಲಪ್ಪ ಅಂತಂದ್ರೆ ಅಂತ ವ್ಯಕ್ತಿಗಳು, ಅಂತ ಸಹೋದರನು, ಅಂತ ಸಹೋದರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಭೆಯಲ್ಲಿ ಸಮಸ್ಯೆಗಳನ್ನು ತರುವಂತ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಯಾವ ಬುದ್ಧಿ ನಮ್ಮಲ್ಲಿ ಇರ್ಬೇಕಪ್ಪ ಅಂತಂದ್ರೆ ಕೇಳುವಂತ ಬುದ್ಧಿ ನಮ್ಮಲ್ಲಿ ಇರ್ಬೇಕಂತೇಳಿ. ಕೇಳುವಂತ ಬುದ್ಧಿ ನಮ್ಮಲ್ಲಿ ಯಾವಾಗ ಇರ್ತದೋ ಅವಾಗ ನಾವು ಎದುರು ಬೀಳಂಗಿಲ್ಲ ಅಂತೇಳಿ, ನಾವು ಎದುರು ಮಾತಾಡಂಗಿಲ್ಲ, ನಾವು ಎದುರು ವಾದಿಸಂಗಿಲ್ಲ. ನಾವು ಯಾಕಂದ್ರೆ ನಮ್ಮಲ್ಲಿ ಏನಿರ್ತದ? ಯಾವ ಬುದ್ಧಿ ಇರ್ತದೆ ನಮ್ಮಲ್ಲಿ? ಕೇಳುವಂತ ಬುದ್ಧಿ ಇರ್ತದೆ. ಕೇಳುವಂತ ಬುದ್ಧಿ ಇದ್ದಿದ್ರಿಂದ ನಾವು ಎದುರು ವಾದ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಎದುರು ವಾದ ಮಾಡಿ ಎದುರಿಸ್ಲಿಕ್ಕೆ ನಾವು ಹೋಗಂಗಿಲ್ಲ. ನಮ್ಮಲ್ಲಿ ಯಾವ ಬುದ್ಧಿ ಇರ್ತದಪ್ಪ ಅಂತಂದ್ರೆ ಕೇಳುವಂತ ಬುದ್ಧಿ ಇರ್ತದೆ. ಈ ಭಕ್ತನಲ್ಲಿ ಯಾಕೆ ಆತನು ದೇವರಿಗೆ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ದೇವರೇ, ನನ್ನ ಕಿವಿಯನ್ನು ಏನ್ ಮಾಡಿದ್ದೆ? ನೀನು ತೆರೆದಿದ್ದೆ. ದೇವರೇ, ನನ್ನ ಕಿವಿಯನ್ನು ನೀನು ತೆರೆದಿದ್ದರಿಂದ, ನಿನ್ನ ಸ್ವರವನ್ನು, ನಿನ್ನ ಮಾತನ್ನು ಕೇಳುವಂತ ಒಂದು ಬುದ್ಧಿ ನನಗೆ ಕೊಟ್ಟಿದ್ದರಿಂದ ನಾನು ಯಾವತ್ತೂ ಕೂಡ ಯಾವ ವಿಷಯದಲ್ಲೂ ಕೂಡ ಎದುರು ಮಾತಾಡಲಿಲ್ಲ, ಎದುರು ಬೀಳಿಲ್ಲ, ಎದುರು ವಾದಿಸ್ಲಿಲ್ಲ. ದೇವರೇ, ಈ ಬುದ್ಧಿ ನನಗೆ ಕೊಟ್ಟಿದ್ದೆ ಎಂಬುದಾಗಿ ಯೆಶಾಯ ಭಕ್ತನು ಹೇಳ್ತಾ ಇದ್ದೆ. ನನ್ನ ಪ್ರೀತಿ ಇದರ ಮಕ್ಕಳೇ, ನಿಜವಾದಂಥ ಸಂಗತಿ ನೋಡ್ಬೇಕಂದ್ರೆ, ವಾಸ್ತವಾದಂಥ ಸಂಗೀತ ನೋಡ್ಬೇಕಂದ್ರೆ ಸಭೆಯಲ್ಲಿ ದೇವ್ರ ಮಕ್ಕಳಲ್ಲಿ ಅನೇಕರಿಗೆ ಕೇಳುವಂಥ ಬುದ್ಧಿ ಇರಂಗಿಲ್ಲ. ಏನಿರಂಗಿಲ್ರಿ? ಸಭೆಯಲ್ಲಿ ವಿಶ್ವಾಸಿಗಳಿಗೆ ಕೇಳುವಂತ ಬುದ್ಧಿ ಇರಂಗಿಲ್ಲ. ಅದಕ್ಕೆ ಪ್ರಸಂಗಗಳ ಮೇಲೆ ಪ್ರಸಂಗ, ಮೀಟಿಂಗ್ ಮೇಲೆ ಮೀಟಿಂಗ್, ವಾಕ್ಯದ ಮೇಲೆ ವಾಕ್ಯ, ಏನೇ ಹೇಳ್ರಿ ನೀವು. ಆದ್ರೆ ಕೆಲವೊಬ್ಬರಿಗೆ ಏನಿರಂಗಿಲ್ಲ, ಏನ್ ಬುದ್ಧಿ ಇರಲ್ಲ, ಕೇಳುವಂತ ಬುದ್ಧಿ ಇರಂಗಿಲ್ಲ.
ನೀವು ನೋಡ್ರಿ, ಸಭೆದ ಕೆಲವೊಬ್ರು ಹೆಂಗಿರ್ತಾರಪ್ಪ ಅಂತಂದ್ರೆ, ಯಾಕೆ ಹಿಂದೆ ಕೂತ್ಕೊಳ್ತೀರಮ್ಮ, ಮುಂದೆ ಬಂದು ಕೂತ್ಕೊಳ್ರಿ, ಮುಂದೆ ಬರ್ರಿ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರ, ಎಲ್ಲಿ ಕುಂತ್ರಿ ಏನದಯ್ಯ ಹೇಳು, ಎಲ್ಲ ಕಡೆ ಕೇಳಿಸ್ತದ ಅಂತಾರ ಮನಸ್ನಾಗ. ಅಂದ್ರೆ ಏನಿರಲ್ಲ ಅಲ್ಲಿ, ಸಭಾಪಾಲಕನು ವಿಶ್ವಾಸಿಗಳಿಗೆ ತಾಳೆ ಮೇಳ ಇರಂಗಿಲ್ಲ, ಏನಿರಂಗಿಲ್ಲ ಅಲ್ಲಿ, ಕೇಳುವಂತ ಬುದ್ಧಿ ಇರಂಗಿಲ್ಲ ಅಲ್ಲಿ. ಇನ್ನು ಕೆಲವು ವಿಶ್ವಾಸಿ ಮಕ್ಕಳ ಸ್ವಭಾವ ಹೆಂಗಿರ್ತಂದ್ರೆ, ಸಭಾಪಾಲಕನು, ಪಾಸ್ಟ್ರು, ಸೇವಕನು, ದೇವರಂತ ಸಮಯದಲ್ಲಿ ಎಲ್ಲರೂ ನನ್ನ ಕಡೆಗೆ ನೋಡ್ರಿ ಅಂತ, ಎಲ್ಲರೂ ಏನ್ ಮಾಡ್ರಿ ನನ್ನ ಕಡೆಗೆ ನೋಡ್ರಿ ಅಂತ ಹೇಳ್ತಾರೆ. ಎಲ್ಲರೂ ಏನ್ ಮಾಡ್ರಿ ನಿಮ್ ತಲೆ ಎತ್ತರಿ ಅಂತ ಹೇಳ್ತಾರೆ. ಎಲ್ಲರೂ ಸ್ವಲ್ಪ ನಗರಿ ಅಂತ ಹೇಳ್ತಾರೆ. ಅವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನಗಂಗಿಲ್ಲ, ಏನ್ ಮಾಡಲ್ರಿ, ನಗಲ್ಲ. ತಲೆ ಎತ್ತರಿಂದ ಮ್ಯಾಲ ತಲೆ ಎತ್ತಲ್ಲ, ಸ್ವಲ್ಪ ಸ್ಮೈಲ್ ಮಾಡ್ರಿ, ಚಂದ ನೀವು ರೆಸ್ಪಾನ್ಸ್ ಮಾಡ್ರಿ ಅಂದ್ರೆ ರೆಸ್ಪಾನ್ಸ್ ಮಾಡಂಗಿಲ್ಲ. ಇವ್ರ ಬಲ್ಲಿ ಎಂಥ ಬುದ್ಧಿ ಇರ್ತದಂದ್ರೆ, ಇವರನ್ನ ನಾನು ಯಾರಿಗೆ ಹೋಲಿಸ್ತೀನಿ ಅಂದ್ರೆ ಮಗುವಿನ ಬುದ್ಧಿ. ಯಾವ ಬುದ್ಧಿ ರೀ, ಯಾವ ಬುದ್ಧಿ ರೀ ಇವ್ರದ್ದು? ಮಗುವಿನ ಬುದ್ಧಿ. ನೀವು ನೋಡ್ರಿ, ಒಂದು ಮಗು ಹಸುಗೂಸು, ಒಂದು ಮಗು, ಆ ಮಗುವಿನ ದೃಷ್ಟಿ ನಿಮ್ಮ ಕಡೆಗೆ ಎಳಿಬೇಕಪ್ಪ ಅಂದ್ರೆ, ನಿಮ್ಮ ಕಡೆ ಸೆಳಿಬೇಕಪ್ಪ ಅಂತಂದ್ರೆ, ನಿಮ್ಮ ಒಂದು ಚಿಕ್ಕ ಮಗುವಿದೆ, ಒಂದು ಪುಟ್ಟ ಮಗುವಿದೆ, ಅದಕ್ಕೊಂದು ಫೋಟೋ ತೆಗಿಬೇಕಂತ ಇದ್ರಿ, ನೀವು ಏನೋ ಮಾಡ್ಬೇಕಂತಂದ್ರಿ, ಒಳ್ಳೆ ಡ್ರೆಸ್ ಹಾಕಿದ್ರಿ, ಅದ್ರ ದೃಷ್ಟಿ ನಿಮ್ಮ ಕಡೆಗೆ ತಗೋಬೇಕಂತೇಳಿ ನೀವು ಏನೋ ಮಾಡಿದ್ರು ಅದನ್ನ ನೋಡಂಗಿಲ್ಲ. ಹೆಸರು ಹಿಡ್ದು ಕರೀರಿ, ಆಮೇಲೆ ನೀವು ಟಾಳಿ ಹೊಡೀರಿ, ನೀವು ಏನೋ ಮಾಡ್ರಿ ಅದು ನಿಮ್ಮ ಕಡೆ ನೋಡಂಗಿಲ್ಲ. ಅವಾಗ ನೀವು ಒಂದು ಮಾಡ್ತೀರಿ, ಬೇಟಾ ಬೇಟಾ ಬಂಗಾರು ಅಂದಾಗೆ ಅದು ಏನು ಮಾಡ್ತದೆ, ಅದೇನು ಮಾಡ್ತದ್ರಿ? ಹಾಂ, ಚರ್ಚ್ನಾಗ ಪಾಸ್ಟರ್ ಬೈದು ಹೇಳಿದ್ರೆ ಕೇಳಲ್ಲ. ಕೆಲವೊಂದು ವಿಶ್ವಾಸಿಗಳು ಪಾಸ್ಟರ್ ಹಂಗೆ ಮಾಡ್ಬೇಕು, ಯಾವಾಗನು ಪಾಸ್ಟರ್ ಯಾವಾಗನು ಹಂಗೆ ಮಾತಾಡ್ಬೇಕು ಅವ್ರಿಗೆ, ಹಂಗೆ ಪ್ರೀತಿ ತೋರ್ಬೇಕು, ಹಂಗೆ ಪ್ರೈಸ್ಲರ್ ಹೇಳ್ಬೇಕು ಅವ್ರಿಗೆ, ಅಂದರೆ ಕರೆಕ್ಟ್ ಲೈನ್ ಮೇಲೆ ಇರ್ತಾರೆ ಅವ್ರು. ಒಂದು ಜರ ಎಲ್ಲರ ಮಿಸ್ಟೇಕ್ ಆಗಿ ಫೈರಿಂಗ್ ಐತೆ ಅಂತೇಳಿರಿ, ಕೇಳ ಬುದ್ಧಿ ಇರಲ್ಲ. ಹೆಚ್ಚಿಗೆ ಜನರು ಏನು ಬಯಸ್ತಾರೆ ಅಂದ್ರೆ, ಪಾಸ್ಟರ್ ಆಗಲಿ ಇನ್ನೊಬ್ಬರಾಗಲಿ ಯಾರೆಲ್ಲಿ ನಮಗೆ ಪ್ರೀತಿಯಿಂದ ಮಾತಾಡ್ಬೇಕು, ಬುದ್ಧಿ ಹೇಳಿದ್ರು ಪ್ರೀತಿಲಿಂದ ಹೇಳ್ಬೇಕು. ಏನು ಹಂಗೆ ಹೇಳ್ತಾರೆ ಏನು ಬುದ್ಧಿ? ಎಲ್ಲರದ್ರ ಹೇಳ್ತಾರೆ, ಗೊತ್ತಾಗಲ್ಲ ಅವ್ರಿಗೆ ಪಾಸ್ಟರ್ ಆಗ್ಯಾರ, ಎಲ್ಲಿ ಹೇಳ್ಬೇಕಂತ ಗೊತ್ತಾಗಲ್ಲ. ಮ್ಯಾಲ ನೋಡೋದು ಮತ್ತಿಟ್ಟು ಮ್ಯಾಲ ನೋಡಲ್ಲ ಅವಾಗ ಪಾಸ್ಟರ್ ಏನು ಮಾಡಬೇಕು, ಬೇಟಾ ಹೆಂಗೆ ಮಾಡಿದ್ರೆ ಅವಾಗ ಮತ್ತೆ ಏನು ಮಾಡ್ತಾರೆ ಅಂದರೆ, ಹಿಂಗೆ ನೋಡ್ತಾರೆ, ಅವಾಗ ಪಟ್ಟ ಅಂತ ಫೋಟೋ ತೆಗಿತಿರಲ್ಲ. ಮಕ್ಳಿಗೆ ಹೆಂಗೆ ಮಾಡ್ತೀರಿ? ಕ್ರೈಸ್ತರು ಹಂಗೆ ಇರ್ತಾರೆ ಚರ್ಚ್ನಾಗ. ಇಲ್ಲಿ ಕೂತಂಥವ್ರಲ್ಲ ಅನೇಕರು ಹಾಗಿದ್ದೀರಿ ನೀವು. ಈ ಧ್ವನಿಯನ್ನು ಕೇಳುವಂಥವ್ರು ಅನೇಕರು ನಿಮ್ಮ ಜೀವಿತ ಆಗಿದೆ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮನ್ನು ವೃದ್ಧಿಗೆ ನಡೆಸುವಂಥ ಒಂದು ಬುದ್ಧಿ ಯಾವುದಪ್ಪ ಅಂತಂದರೆ, ನಮ್ಮನ್ನು ಉನ್ನತಿಗೆ ನಡೆಸುವಂಥ ಒಂದು ಬುದ್ಧಿ ಯಾವುದಪ್ಪ ಅಂತಂದರೆ, ನಮ್ಮನ್ನು ಇದ್ದ ಸ್ಥಿತಿಗಳನ್ನು ಮಾರ್ಪಡಿಸಿ ಉನ್ನತವಾದಂಥ ಸ್ಥಿತಿಗೆ ಆಸ್ವಾದಕ್ಕೆ ನಡೆಸುವಂಥ ಶ್ರೇಷ್ಠವಾದಂಥ ನಮ್ಮ ಬುದ್ಧಿ ನಮ್ಮಲ್ಲಿ ಯಾವುದಿರಬೇಕಪ್ಪ ಅಂತಂದರೆ, ಕೇಳುವಂಥ ಬುದ್ಧಿ ನಮ್ಮಲ್ಲಿ ಇರಬೇಕಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ವಿಮೋಚನ ಕಾಂಡ 18ನೇ ಅಧ್ಯಾಯದಲ್ಲಿ ಮೋಸೆ ಕುರಿತಲ್ಲಿ ನಾವು ನೋಡ್ತೇವೆ. ಮೋಸೆ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಇಸ್ರಾಯೇಲರನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಒಂದು ಸ್ಥಳದಲ್ಲಿ ದೇವರವರನ್ನು ನಿವಾಸ ಮಾಡಲಿಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅವರ ಮಧ್ಯದಲ್ಲಿ ಅನೇಕ ಒಂದು ನ್ಯಾಯ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ಸುಮಾರು ಅಲ್ಲಿ 20 ಲಕ್ಷ ಜನ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮೋಸೆ ಕೆಲಸ ಏನಪ್ಪಾ ಅಂತಂದ್ರೆ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಸಾಯಂಕಾಲ ತನಕ ಅವರ ವ್ಯಾಜ್ಯಗಳನ್ನು ತೀರಿಸುವುದೇ, ಅವರಿಗೆ ನ್ಯಾಯ ತೀರಿಸುವುದೇ ಅವನ ಕೆಲಸ ಹೋಗ್ತದೆ. ನನ್ನ ಬೈಬಲ್ನಾಗ ಬರ್ತದ, ಪ್ರಾತಃ ಕಾಲದಲ್ಲಿ ಮೊದಲುಗೊಂಡಂತ ಅಂದ್ರು, ಉದಯ ಕಾಲದಲ್ಲಿ ಮೋಸೆ ಬಂದು ಆ ತೀರ್ಪು ಮಾಡುವಂತ, ನ್ಯಾಯ ಹೇಳುವಂತ ಸ್ಥಾನದಲ್ಲಿ ಆತನು ಕೂತ್ಕೊಂಡನಪ್ಪ ಅಂದ್ರೆ, ಬೆಳಗ್ಗೆ ಬಂದು ಕೂತ್ಕೊಂಡನಪ್ಪ ಅಂದ್ರೆ ಸಾಯಂಕಾಲದ ತನಕ ಯಾವ ಕೆಲಸ ಅಂತ್ರಿ? ಯಾವ ಕೆಲಸ ಅಂತ? ಇಸ್ರಾಯೇಲರ ಸಮಸ್ಯೆ, ಅವ್ರ ಕುಟುಂಬ ಜೀವಿತದ ಸಮಸ್ಯೆ, ಅವ್ರ ವೈಯಕ್ತಿಕ ಜೀವಿತ ಸಮಸ್ಯೆ, ಎಲ್ಲ ಸಮಸ್ಯೆಗಳು, ಎಲ್ಲ ಗಂಟುಗಳ ಬಿಚ್ಚವರಿಗೆ ಸರಿ ಮಾಡೋದೇ ಕೆಲಸ. ಯಾವಾಗಿಲ್ಲಿಂದ ಯಾವಾಗ ತನ ಮಾಡ್ತಾರೆ ಇದು ಕೆಲಸ? ಎಷ್ಟು ದಿನ ಮಾಡ್ತಾನೆ ಮೋಸೆ? ಡೈಲಿ ಅದೇ ಕೆಲಸ. ಏನ್ರಿ ಡೈಲಿ ಒಂದ್ ದಿವಸ ಅವ್ರ ಮಾವ ಬರ್ತಾನೆ ಊರ್ಲಿಂದ, ಇತ್ರೋ. ಅವ್ರ ಮಾವ ಒಂದ್ ದಿವಸ ಇತ್ರೋ ಬರ್ತಾನೆ. ಬಂದಾಗ
ಮೋಸೆ ಜೊತೆ ಮಾತಾಡ್ಬೇಕಂದ್ರೂ ಟೈಮ್ ಸಿಗಲ್ಲ ಅವ್ರಿಗೆ. ಯಾಕ? ಭಾಳ ದಿವ್ಸದ ಮೇಲೆ ಹಳೆಗೆ ಮಾತಾಡಬೇಕು ಅಂತೆ ಅವ್ರ ಮಾವ ಬರ್ತಾನೆ ಮನೆಗೆ. ಆದರೆ ಮೋಸ ಕೆಲಸ ಏನ್ರಿ? ಬೆಳಗ್ಗೆ ಯಾವಾಗ ಕೂಡ್ತಾನಂತ? ಅರ್ಲಿ ಮಾರ್ನಿಂಗ್, ಸಾಯಂಕಾಲ ತನಕ ಕೂಡ್ತಾನಂತ. ಅವ್ರಿಗೆ ನ್ಯಾಯ ತೀರಿಸ್ತಾ, ಅವ್ರಿಗೆ ನ್ಯಾಯ ಹೇಳ್ಕೊತ, ಅವ್ರದ್ದೆಲ್ಲ ಸಮಸ್ಯೆಗಳ ಬಗೆಹರಿಸ್ಕೊ ಕೂಡ್ತಾನಂತ. ಇದು ನೋಡಿ 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 ಏನಂತನಂದ್ರೆ, ಇತ್ರೋ ಮೋಸೆ ಮಾವ ಏನಂತನಂದ್ರೆ, ಮೋಸೆ ನೀನು ಏನು ಮಾಡ್ತಾ ಇದೀಯಾ? ನೀನು ಮಾಡುವಂತ ಈ ಕೆಲಸ ಒಳ್ಳೇದಲ್ಲ ಅಂತ ಹೇಳ್ತಾನೆ. ಇದೇ ವರ್ಡ್ ಬೈಬಲ್ನಾಗ ಬರ್ದದ್ರಿ. ಏನು ಹೇಳ್ತಾನೆ ಮೋಸಗೆ? ಏನು ಹೇಳ್ತಾನೆ? ನೀನು ಮಾಡುವಂತ ಕೆಲಸ ಇದು ಒಳ್ಳೇದಲ್ಲ. ಒಂದ್ ವೇಳೆ ಇದೇ ಕೆಲಸವನ್ನು ಹೀಗೆ ನೀನು ಮುಂದುವರಿಸಿಕೊಂಡು ಹೋದ್ರಪ್ಪ ಅಂತಂದ್ರೆ ನೀನು ಮತ್ತು ನಿನ್ನ ಜನರು ನಾಶವಾಗಿ ಹೋಗುವಿರಿ, ನಷ್ಟ ಹೊಂದುವಿರಿ, ಬಳಲಿ ಹೋಗುವಿರಿ ನೀವು ಎಂಬುದಾಗಿ ಇತ್ರೋನು ಮೋಸೆಗೆ ಮಾತನ್ನು ಹೇಳ್ತಾನೆ. ಅವಾಗ ಮೋಸೆ ಸ್ಥಾನ ಎಂತದ್ದು ಗೊತ್ತಾ ನಿಮಗೆ? ಐಗುಪ್ತ ದೇಶದಿಂದ ಬರುವಾಗ 10 ಅದ್ಭುತಗಳನ್ನು ಮಾಡಿದಂಥವನು ಆತನು. ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದಂಥ ವ್ಯಕ್ತಿ ಆತನು. ದೇವರ ಪ್ರಭಾವವನ್ನು ನೋಡಿದಂಥ ವ್ಯಕ್ತಿ ಆತನು. ದೇವರ ಸ್ವರೂಪ ದರ್ಶನವನ್ನು ಕಣ್ಣಾರೆ ನೋಡಿದಂಥ ವ್ಯಕ್ತಿ ಮೋಸೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬರಬೇಕಂದ್ರೆ ದೇವರಿಂದ 10 ಮಹತ್ತರವಾದಂಥ ಅದ್ಭುತಗಳನ್ನು ಆತನು ನೋಡಿದಂಥ ವ್ಯಕ್ತಿ, ಮಾಡದಂಥ ವ್ಯಕ್ತಿ ಆತನು. ಮಾರ್ಗ ಮಧ್ಯದಲ್ಲಿ ಕೆಂಪು ಸಮುದ್ರವನ್ನು ಆತನು ತನ್ನ ಕೋಲನ್ನು ಚಾಚಿದಾಗ ಸಮುದ್ರವು ವಿಭಾಗವಾದಂಥ ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ಮಾಡಿ 20 ಲಕ್ಷ ಜನರನ್ನು ನಡೆಸಿದಂಥ ಶ್ರೇಷ್ಠವಾದಂಥ ನಾಯಕನು. ಅಷ್ಟು ಮಾತ್ರವಲ್ಲದೆ ಅವರ ಪ್ರಯಾಣದಲ್ಲಿ ಬರುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ ಮೋಸೆ ನಾಯಕತ್ವದಲ್ಲಿ ದೇವರು ಅವ್ರ ಜೊತೆಯಾಗಿ ನಡೀತಾ ಇದ್ದನು ಪ್ರಯಾಣದಲ್ಲಿ. ಆಲೋಚನೆ ಮಾಡ್ರಿ, ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ, ದೇವರವ್ರ ಜೊತೆ ಬರ್ತಾ ಇದ್ದನು, ದೇವರವ್ರ ಜೊತೆ ಇದ್ದನು. 20 ಲಕ್ಷದ ಜನರ ಮೇಲೆ ಮೋಸೆ ನಾಯಕನಾಗಿದ್ದಾನೆ. ಅಂತ ಲೀಡ್ರು, ಅಂತ ನಾಯಕನು ಹಿಂದೆ ಕೂಡ ಇರಲಿಲ್ಲ, ಮುಂದೆ ಕೂಡ ಇರಲಿಲ್ಲ. ಶ್ರೇಷ್ಠವಾದಂತ ವ್ಯಕ್ತಿ ಮೋಸೆ. ಅಂತ ವ್ಯಕ್ತಿಗೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಮೋಸೆ ನೀನು ಮಾಡುವಂತ ಕೆಲಸ ಒಳ್ಳೆಯದಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಮೋಸೆ ಏನನ್ಬೇಕಾಗಿತ್ತು ಅವಾಗ? ಬಾಯಿ ಮುಚ್ಚಾಯ ಸುಮ್ಮನೆ? ಐಗುಪ್ತ ದೇಶದಾಗ 10 ಅದ್ಭುತಗಳನ್ನು, ಕೆಂಪು ಸಮುದ್ರದಲ್ಲಿ ಮತ್ತೊಂದು ಅದ್ಭುತ, ಅರಣ್ಯದಲ್ಲಿ ಬಾಯಾರಿದಾಗ ಬಂಡೆಯಿಂದ ನೀರು, ಹಸಿವೆ ಆದಾಗ ಅವರಿಗೆ ಆಕಾಶದಿಂದ ಮನ್ನಾ, ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತಗಳನ್ನು ಜರುಗಿಸ್ತಾನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂಡಯ್ಯ ಅನುಭವದಾಗಿತ್ತು. ಹೌದಲ್ಲ? ಇತ್ರೋಗೆ ಅವ್ರ ಮಾವಾಗೆ ಈ ಮಾತ ಮೋಸೆ ಅನ್ಲಿಕ್ಕೆ ಎಲ್ಲ ಕ್ವಾಲಿಟಿ ಯಾರ ಬಲ್ಲಿತ್ತು? ಮೋಸೆ ಬಲ್ಲಿತ್ತು. ಯಾಕಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಮೋಸೆ ಅಂದ್ರೆ. 20 ಲಕ್ಷ ಜನರ ಮೇಲೆ ನಾಯಕನಂತಂದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ ಆತನು. ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡದಂತ ವ್ಯಕ್ತಿ, ದೇವರ ಹೃದಯವನ್ನು ಅರ್ಥ ಮಾಡ್ಕೊಂಡಂತ ವ್ಯಕ್ತಿ. ಇಂಥ ವ್ಯಕ್ತಿಗೆ ಬಂದು ಆತನ ಹೇಳ್ತಾ ಇದ್ದೇನೆ, ಮೋಸೆ ನೀನು ಮಾಡುವಂತ ಕೆಲಸ ಒಳ್ಳೆಯದಲ್ಲ ಎಂಬುದಾಗಿ. ಅವಾಗ ಆತನ ರೆಸ್ಪಾನ್ಸ್ ಹೆಂಗಿರ್ಬೇಕು, ಆತನ ಪ್ರತಿಕ್ರಿಯೆ ಹೆಂಗಿರ್ಬೇಕ್ರಿ ಸತ್ಯವೇದದಲ್ಲಿ ನೋಡ್ರಿ. ದಯವಿಟ್ಟು ವಿಮೋಚನೆ ಕಾಂಡ 18ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ನನ್ನ ತಿರುಗಿಸುವುದಾದ್ರೆ ವಿಮೋಚನೆ ಕಾಂಡ 18ನೇ ಅಧ್ಯಾಯ 13ನೇ ವಚನ ಓದಮ್ಮ. ಮಾರನೇ ದಿನ ಮೋಸೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಆತನ ಹತ್ತಿರ ನಿಂತಿದ್ದರು. ಸಾಕಮ್ಮ 17ನೇ ವಚನ ಓದು. ಅದನ್ನು ಕೇಳಿ ಮೋಶೆಯು ಮಾವನು ಅವನಿಗೆ ನೀನು ಮಾಡುವಂತ ಈ ಕಾರ್ಯಕ್ರಮವು ಒಳ್ಳೆಯದಲ್ಲ. ಹಲ್ಲೆಲೂಯಾ. ಏನಂತ? ಒಳ್ಳೆಯದಲ್ಲ. ನೀನ್ ಮಾಡ ಈ ಕೆಲಸ ಒಳ್ಳೇದಲ್ಲ ಏನ್ರಿ? ಅದು ಯಾವಾಗ ಸ್ಟಾರ್ಟ್ ಮಾಡ್ತಾನ? ಏನ್ ಕೆಲಸ ಮಾಡ್ಲತ್ತಾನ ಮೋಸೆ? ಏನ್ ಪಾಪದ ಕೆಲಸ ಅದನ? ದೇವ್ರ ದೃಷ್ಟಿಗೆ ಅಲ್ಲದ ಕೆಲಸ ಮಾಡ್ಲತ್ತಾನ? ಏನ್ ಮಾಡ್ಲತ್ತಾನ ಹೇಳ್ರಿ? ಈ ಕೆಲಸ ಮಾಡೋದು ಹೆಂಗದ್ರಿ? ಇದು ದೇವ್ರ ಕೊಟ್ಟ ಕೆಲಸನೇ ಅದು. ಆದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತಾನಂತ?
ಮುಂಜಾನೆ ಅರ್ಲಿ ಮಾರ್ನಿಂಗ್ ಪ್ರಾತಃ ಕಾಲದಲ್ಲಿ ಅಂತ ಸಾಯಂಕಾಲ ತನಕ ಮಾಡೋದು ನೋಡಿ. ಆ ಮಾವ ಬಂದು ಇತ್ರೋ ಹೇಳ್ತಾ ಇದ್ದೀನಿ, ಮೋಸೆ ನೀನು ಮಾಡುವಂತ ಕೆಲಸ ಒಳ್ಳೆಯದಲ್ಲ. ಆಮೇಲೆ 19ನೇ ವಚನ, ನನ್ನ ಮಾತನ್ನು ಕೇಳು, ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ, ನಾನು ನಿನಗೊಂದು ಆಲೋಚನೆಯನ್ನು ಹೇಳುತ್ತೇನೆ, ಮತ್ತು ದೇವರು ನಿನ್ನ ಸಂಗಡ ಇರಲಿ, ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು, ನೀನು ಜನರಿಗೂ ಮತ್ತು ದೇವರಿಗೂ ಮಧ್ಯಸ್ಥನಾಗಿದ್ದು, ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು, ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು, ದೇವರ ಹತ್ತಿರಕ್ಕೆ ತರಬೇಕು. ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ, ನಿನ್ನ ದೇವರ ಆಜ್ಞಾ ವಿಧಿಗಳನ್ನು ಬೋಧಿಸಿ, ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸು. ಅವರಿಗೆ ತಿಳಿಸು. ಎಷ್ಟನೇ ವಚನ ಓದ್ತಾ ಇದ್ದಮ್ಮ? 19ನೇ ವಚನ. ಇನ್ನೊಂದ್ಸಲ ಓದು. ಎಲ್ಲಿಂದ ಪ್ರಾರಂಭ ಆಗ್ತದೆ, ಹೇಗೆ ಪ್ರಾರಂಭ ಆಗ್ತದೆ? ಜನರು ನಿಶ್ಚಯವಾಗಿ ಬಳಲು ಅದು ಓದಿಲ್ಲ ನೀನು. 19ನೇ ವಚನ ಓದಿಲ್ಲ ಮೊದಲ, ಈಗ ಓದು. ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ, ನಿಶ್ಚಯವಾಗಿ ಬಳಲಿ ಹೋಗುವಿರಿ. ಏನಂತ? ನೀನು ಮಾಡೋ ಕೆಲಸ ಒಳ್ಳೆಯದಲ್ಲ ಮತ್ತು ನಿಶ್ಚಯವಾಗಿ ನೀನು ನಿನ್ನ ಜನರು ಬಳಲಿ ಹೋಗ್ತೀರಿ. ಈ ಕೆಲಸ ಒಂದ್ ವೇಳೆ ಮುಂದುವರಿಸಿದ್ರಿ ಅಂತೇಳಿ ಈ ಮಾತು ಯಾರು ಹೇಳತ್ತಾರೆ? ಕರೆಕ್ಟಾಗಿ ಹೇಳ್ರಿ. ಈ ಮಾತ ಯಾರಿಗೆ ಹೇಳತ್ತಾರ? ಮೋಸೆ ಮಾಮ ಯಾರಿಗೆ ಹೇಳತ್ತಾನ? ಮೋಸೆಗೆ ಹೇಳ್ತಾ ಇದ್ರು. ಅವಾಗ ಮೋಸೆ ಏನ್ ಮಾಡಿದ್ರು ನೋಡ್ರಿ 24ನೇ ವಚನ ಓದಮ್ಮ. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು, ಅವನು ಹೇಳಿದಂತೆಯೇ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಸೆ ಏನ್ ಮಾಡಿದನಂತ್ರಿ? ಆತನ ಮಾವನು ಹೇಳಿದಂತೆ ಮಾಡಿದನೆ ಎಂಬುದನ್ನು ನೋಡ್ತೀವಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅಷ್ಟು ದೊಡ್ಡ ನಾಯಕನಾದರೂ ಕೂಡ, ಅಷ್ಟೊಂದು ಆತ್ಮೀಯ ಸ್ಥಿತಿಯಲ್ಲಿರುವಂಥವನು ಕೂಡ ಆದರೂ ಕೂಡ, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡುವಂಥ ವ್ಯಕ್ತಿ ಆದರೂ ಕೂಡ ನಾವು ನೋಡ್ತೇವೆ. ದೇವರ ದರ್ಶನವನ್ನು ನೋಡುವಂಥ ವ್ಯಕ್ತಿ ಆದರೂ ಕೂಡ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯೆಶಾಯನ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯ 5ನೇ ವಚನದಲ್ಲಿ ಈ ಯಾವ ಬುದ್ಧಿ ಅದಪ್ಪ ಅಂತಂದ್ರೆ, ಮೋಸೆಗೆ ಯಾರು ಹೇಳಿದ್ರು ಏನು ಬುದ್ಧಿ ಅದರಿ ಅವನಿಗೆ? ಯಾರೇ ಹೇಳ್ದವ್ರು? ಅವನ ಬಲ್ಲಿರುವಂಥ ಬುದ್ಧಿ, ಅವನ ಬಲ್ಲಿರುವಂಥ ಜ್ಞಾನ, ಅವನ ಬಲ್ಲಿರುವಂಥ ಅಭಿಷೇಕ, ಅವನ ಬಲ್ಲಿರುವಂಥದ್ದೆಲ್ಲೋ ನನ್ನ ಹತ್ರ ಇಷ್ಟದ, ನಾ ಹಿಂಗಿದ್ದೀನಿ, ನೀವೇನು ಹೇಳ್ತೀರಿ ಅಂತೇಳಿ ಅಲ್ಲಿಲ್ಲ. ಮೋಸೆ ಯಾಕೆ ಅಷ್ಟೊಂದು ಅದ್ಭುತವಾಗಿ ಆಶೀರ್ವದಿಸಲ್ಪಟ್ಟನಪ್ಪ ಅಂತಂದ್ರೆ, ಮೋಸೆ ಯಾಕೆ ಅಷ್ಟೊಂದು ಅದ್ಭುತವಾದ ರೀತಿಯಿಂದ ಆಶೀರ್ವದಿಸಲ್ಪಟ್ಟನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯಲ್ಲಿ ಆತನ ಹೆಸರು ಪ್ರಸ್ತಾಪನೆ ಆಗ್ತದೆ ಒಂದು ಸ್ಥಳದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಈ ಮೋಸ ಹೆಸರು ಒಂದು ಕಡೆ ಪ್ರಸ್ತಾಪವಾಗ್ತದೆ. ಯೇಸು ಸ್ವಾಮಿ ನಾವು ನೋಡ್ತೇವೆ ರೂಪಾಂತರ ಬೆಟ್ಟಕ್ಕೆ 3 ಜನ ಶಿಷ್ಯರನ್ನು ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅಲ್ಲಿ ಮೋಸೆ ಕೂಡ ಏನಾಗ್ತಾನಪ್ಪ ಅಂತಂದ್ರೆ ಆ ರೂಪಾಂತರ ಬೆಟ್ಟದ ಮೇಲೆ ಇಳಿದು ಬರೋದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಇದನ್ನು ನೋಡಿ ಅಂತನ, ಸ್ವಾಮಿ ನಾವಿನ್ನು ಕೆಳಗೆ ಹೋಗೋದು ಬೇಡ, ನಾವು ಇಲ್ಲೇ ಇರಮಿ, ಇಲ್ಲೇ 3 ವರ್ಣ ಶಾಲೆಗಳನ್ನು ಕಟ್ಟೋಣ, ನಿನಗೊಂದು, ಮೋಶೆಗೊಂದು, ಎಲೆಗೊಂದು, ಇಲ್ಲೇ ಏನ್ ಮಾಡೋಣ ಕಟ್ಟೋಣ ಅಂತೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಪೇತ್ರನನ್ನು ಉಳಿದ 2 ಶಿಷ್ಯರನ್ನು ರೂಪಾಂತರ ಬೆಟ್ಟಕ್ಕೆ ಯೇಸು ಸ್ವಾಮಿ ಕರೆದುಕೊಂಡು ಹೋದಾಗ ಮೋಸೆ ಎಲ್ಲಿ ಬರ್ತಾನಪ್ಪ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ರೂಪಾಂತರ ಬೆಟ್ಟದಲ್ಲಿ ಕೂಡ ಆತನ ಕಾಣ್ತಾನೆ. ಆ ಸ್ಥಾನ ಆತನ ತಗೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆ ರೂಪಾಂತರ ಬೆಟ್ಟದಲ್ಲಿ ಮೋಶೆಗೊಂದು ವರ್ಣಶಾಲೆ ಕಟ್ಟೋಣ ಅಂತೇಳಿ ಪೇತ್ರನ ಹೇಳ್ತಾನಪ್ಪ ಅಂತಂದ್ರೆ ಆತನ ಆತ್ಮೀಯ ಜೀವಿತ ನೋಡ್ರಿ ಅಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆತನಲ್ಲಿರುವಂತ ಬುದ್ಧಿ ಯಾವುದಪ್ಪ ಅಂತಂದ್ರೆ, ಯಾವ ಬುದ್ಧಿ ಐತ್ರಿ? ಕೇಳುವಂತ ಬುದ್ಧಿ. ಇದು ಪ್ರತಿಯೊಬ್ಬ ಕ್ರೈಸ್ತನಲ್ಲಿ, ಪ್ರತಿಯೊಬ್ಬ ಸಹೋದರನಲ್ಲಿ, ಪ್ರತಿಯೊಬ್ಬ ಸಹೋದರಲ್ಲಿ ಕೇಳುವಂತ ಬುದ್ಧಿ ನಾವು ಕಲ್ತ್ಕೊಳ್ಬೇಕಂತ ಹೇಳಿರಿ. ಕೇಳುವಂತ ಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವು ಎದುರು ಬೀಳಂಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ಮೊಟ್ಟ ಮೊದಲನೇ ಬುದ್ಧಿ, ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವಂತ ಬುದ್ಧಿ. ಬನ್ನಿ ನಾವು ಎರಡನೇದಾಗಿ ನೋಡೋಣ, ಬೇಗನೆ ಮುಗಿಸೋಣ ನಾವು. ದಯವಿಟ್ಟು ಯಾರಾದರೂ ಮೊದಲನೇ ಸಮ್ಮೇಳನ ಪುಸ್ತಕ 18ನೇ ಅಧ್ಯಾಯ 5ನೇ ವಚನ, ದಯವಿಟ್ಟು ಯಾರಾದರೂ ಬರುತ್ತೀರಾ? ಮೊದಲನೇ ಸಮ್ಮೇಳನ ಪುಸ್ತಕ 18ನೇ ಅಧ್ಯಾಯ 5ನೇ ವಚನ, ದಯವಿಟ್ಟು ಯಾರಾದರೂ ಬರೋದು. ದಾವೀದನಾದರೂ ಸೌಲನು ಎಲ್ಲಿಗೆ ಕಳುಹಿಸಿದರು ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯಾಗಿ ನೇಮಿಸಿದನು. ಹಲ್ಲೆಲೂಯಾ.
ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಎರಡನೇದಾಗಿ ಒಬ್ಬ ವಿಶ್ವಾಸಿಯಲ್ಲಿ ದೇವರ ಮಗನಲ್ಲಿ ಇರ್ತಕ್ಕಂಥ ಒಂದು ಬಹಳ ಶ್ರೇಷ್ಠವಾದಂಥ ಅಮೂಲ್ಯವಾದಂಥ ಒಂದು ಬುದ್ಧಿ ಯಾವುದು ನಮ್ಮಲ್ಲಿರ್ಬೇಕೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಮೊದಲನೇ ಸಾಮ್ಯೇಲ ಪುಸ್ತಕ 18ನೇ ಅಧ್ಯಾಯ 5ನೇ ವಚನ ನಾವು ನೋಡ್ತಿದ್ದೇವೆ. ದಾವೀದನು ನಾವು ನೋಡ್ತೇವೆ, ಅಲ್ಲಿ ವಿವೇಕ ಬುದ್ಧಿಯಿಂದ ಆತನು ಎಲ್ಲ ಕೆಲಸಗಳನ್ನು, ಸೌಲನ ಎಲ್ಲ ಕಾರ್ಯಗಳನ್ನು ಆತನು ಯಾವ ಬುದ್ಧಿಯಿಂದ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ವಿವೇಕವುಳ್ಳಂತ ಬುದ್ಧಿಯಿಂದ ಆತನು ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಬುದ್ಧಿ ಇದು? ಸ್ವಬುದ್ಧಿ. ಸ್ವಬುದ್ಧಿ ಅಲ್ಲ, ಸುಬುದ್ಧಿ. ಸ್ವ ಮತ್ತು ಸೂಕೇನು ವ್ಯತ್ಯಾಸ ರೀ? ಸ್ವಬುದ್ಧಿ ಅಲ್ಲಿದು. ಯಾವ ಬುದ್ಧಿ ಇದು? ಸುಬುದ್ಧಿ. ದಾವೀದನಲ್ಲಿ ಇದ್ದಂತ ಬುದ್ಧಿ ಯಾವದ್ರಿ? ಸುಬುದ್ಧಿ. ಈ ಸುಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರತೀಕಾರ, ನಾವು ಹಗೆತನವನ್ನು ಸಾಧಿಸುವುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯ. ಏನ್ ಮಾಡಂಗಿಲ್ಲ? ಸುಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ, ವಿವೇಕದ ಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಏನ್ ಮಾಡಂಗಿಲ್ಲಪ್ಪ ಅಂತಂದ್ರೆ ಹಗೆ ಸಾಧಿಸುವುದಿಲ್ಲ, ಪ್ರತೀಕಾರ ನಾವು ಮಾಡುವುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯ. ಉದಾಹರಣೆಗೆ ದಾವೀದನಿಗೆ ನಾವು ನೋಡ್ತಿದ್ದೇವೆ, ಸೌಲನು ಶತ್ರುವಾಗಿದ್ದನು ಅಂತ ಹೇಳಿರಿ. ಹಲ್ಲೆಲೂಯ. ದಾವೀದನ ಶತ್ರು ಯಾರೇ? ಸೌಲನು. ಆದ್ರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸೌಲನಲ್ಲಿ ಸುಬುದ್ಧಿ ಇದ್ದಿದ್ದರಿಂದ, ಓಕೆ ಕ್ಷಮಿಸ್ರಿ ದಯವಿಟ್ಟು ನನ್ನನ್ನು, ದಾವೀದನಲ್ಲಿ ಸುಬುದ್ಧಿ ಇದ್ದಿದ್ದರಿಂದ, ದಾವೀದನಲ್ಲಿ ನಾವು ನೋಡ್ತೇವೆ ವಿವೇಕವಾದಂತ ಬುದ್ಧಿ ಇದ್ದರಿಂದ, ನಾವು ನೋಡ್ತೇವೆ ದಾವೀದನಲ್ಲಿ ಇಂಥ ಅದ್ಭುತವಾದಂತ ಬುದ್ಧಿ ಇದ್ದಿದ್ದರಿಂದ ಸೌಲನು ಎಲ್ಲಿಗೆ ಕಳಿಸಿದ್ರು ಕೂಡ ಆ ಕೆಲಸಗಳನ್ನ ಹೇಗೆ ಮಾಡ್ಕೊಂಡು ಬರ್ತಾ ಇದ್ದನಪ್ಪ ಅಂತಂದ್ರೆ ಸುಬುದ್ಧಿಯಿಂದ ಆತನು ಮಾಡ್ಕೊಂಡು ಬರ್ತಾ ಇದ್ದನು, ವಿವೇಕವುಳ್ಳ ಬುದ್ಧಿಯಿಂದ ಮಾಡ್ಕೊಂಡು ಬರ್ತಾ ಇದ್ದನು. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಪ್ರತೀಕಾರ ಅಂತಕ್ಕಂಥದ್ದು, ಹಗೆತನ ಅಂತಕ್ಕಂಥದ್ದು ಯಾವತ್ತೂ ಕೂಡ ಆತನ ಮನಸ್ಸಿನಲ್ಲಿ ಆತನ ಇಟ್ಕೊಂಡಿಲ್ಲ ಅಂತ ಹೇಳಿ. ಹಲ್ಲೆಲೂಯ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅನೇಕ ಸಲ ನಮ್ಮಲ್ಲಿ ಎಂಥ ಬುದ್ಧಿ ಇರ್ತದಪ್ಪ ಅಂತಂದ್ರೆ, ಯಾರನ್ನಾದರೂ ಯಾವುದೋ ವಿಷಯದಲ್ಲಿ ನಮಗೆ ಏನಾದರೂ ಅಂದ್ರಪ್ಪ ಅಂತಂದ್ರೆ ಅವರಿಗೆ ಪ್ರತೀಕಾರ ಮಾಡುವ ತನಕ ನಮ್ಮ ಹೃದಯದಲ್ಲಿ ಅದು ಅಳಿಸಿ ಹೋಗುವುದಿಲ್ಲ ಅಂತ ಹೇಳಿ. ಅವರು ಒಂದು ಮಾತು ಅಂದರಂದ್ರೆ ನಾವು ತಿರುಗಿ ಅವ್ರಿಗೆ ಅನ್ನತನ ಒಂದು ಸಮಯ ಕಾಯ್ತಾ ಇರ್ತೀವಿ. ನಾವು ಅಷ್ಟೇ ಸಮಯ ಸಂದರ್ಭ ಹುಡುಕ್ತೀವಿ ಅಷ್ಟೇ. ಆ ಮಾತು ನಮ್ಮ ಮನಸ್ಸಿನಲ್ಲಿ, ಆ ಮಾತು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಸಮಯ ಯಾವಾಗ ಸಿಗ್ತದೆ ಅಂತೇಳಿ ಅದಕ್ಕೋಸ್ಕರ ನಾವು ಹೊಂಚಾಗ್ತಾ ಇರ್ತೀವಿ. ಯಾಕ? ಈ ಮಾತಿಗೆ ನಾ ಏನ್ ಕೊಡ್ಬೇಕು? ಅವರಿಗೆ ಏನ್ ಕೊಡ್ಬೇಕು? ಏಟಿಗೆ ಏಟು, ದೆಬ್ಬಗೆ ದೆಬ್ಬ. ನಮ್ಮ ಅಬ್ರಾಮ್ ಬ್ರದರ್ ಒಂದು ಸಾಂಗ್ ಹಾಕ್ತಾರೆ, ಬಹಳ ಅದ್ಭುತವಾದಂತ ಸಾಂಗ್ ಅದು. ಏಟಿಗೆ ಏಟು, ದೆಬ್ಬಕ್ಕೆ ದೆಬ್ಬ. ಯಾರು ಏನ್ರಿ ಅಂದ್ರ ಅದು ಪ್ರತೀಕಾರ ಮಾಡತನ, ಅದು ಹಗೆತನ ಸಾಧಿಸ್ ತನಕ ಹೊಳ್ಳಿ ತಿರುಗಿ ಅನ್ನ ತನಕ ನಮಗೆ ಏನಾಗಿಲ್ಲಪ್ಪ ಅಂದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ ನಮ್ಗೆ. ಈ ಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಅದು ನಮ್ಮನ್ನು ವೃದ್ಧಿಗೆ ನಡೆಸುವುದಿಲ್ಲ. ಅದು ಹೌದಾ? ಈ ಬುದ್ಧಿ ಒಂದ್ ವೇಳೆ ನಮ್ಮಲ್ಲಿತ್ತಪ್ಪ ಅಂದ್ರೆ ಈ ಬುದ್ಧಿ ನಮ್ಮನ್ನು ವೃದ್ಧಿಗೆ ನಡೆಸುವುದಿಲ್ಲ, ಅಭಿವೃದ್ಧಿ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುದಿಲ್ಲ. ಪ್ರತೀಕಾರ ಮಾಡುವಂತ ಬುದ್ಧಿ, ಹಗೆತನ ಸಾಧಿಸುವಂತ ವ್ಯಕ್ತಿ, ಎದುರು ಬೀಳುವಂತ ಬುದ್ಧಿ, ಎದುರು ವಾದಿಸುವಂತ ಬುದ್ಧಿ, ಇಂಥ ಬುದ್ಧಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆಶೀರ್ವಾದ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ದೂರವಾಗಿ ಮತ್ತು ಕನಸಾಗಿ ಉಳಿದು ಬೀಳ್ತದೆ ಅಂತ ಹೇಳಿ. ಅದಕ್ಕೋಸ್ಕರಾಗಿ ದೇವರ ಮಕ್ಕಳಾಗಿರುವಂತ ನಾವು ಬಹು ಜಾಗ್ರತೆಯಿಂದ 3 ಬುದ್ಧಿಗಳಲ್ಲಿ 2ನೇ ಬುದ್ಧಿ ಯಾವುದಪ್ಪ ಅಂತಂದ್ರೆ, ದಾವೀದನ ಯಾಕೆ ಅಭಿವೃದ್ಧಿ ಹೊಂದದನು ಗೊತ್ತಾ? ದಾವೀದನ ಯಾಕೆ ಉನ್ನತಿಗೆ ಬಂದನು ಗೊತ್ತಾ? ಅಡವಿಯಲ್ಲಿದ್ದಂತ ಆತನ ಅರಮನೆಯಲ್ಲಿ ಯಾಕೆ ಬಂದನು ಗೊತ್ತಾ? ನಾವು ನೋಡ್ತೇವೆ ಆತನ ಸ್ಥಿತಿ ಯಾವ ರೀತಿಗೆ ಯಾಕೆ ಬದಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ದಾವೀದನಲ್ಲಿ ಸುಬುದ್ಧಿಯಿಂದ ಆತನ ಎಲ್ಲ ಕೆಲಸವನ್ನು ಆತನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆತನಿಗೆ ಅನೇಕ ವಿರೋಧಿಗಳಿದ್ದರು, ಆತನಿಗೆ ಅನೇಕ ವೈರಿಗಳಿದ್ದರು ಆತನಿಗೆ. ಆದ್ರೆ ಪ್ರತೀಕಾರ ಮಾಡುವಂತ ಮನಸ್ಸು, ಹಗೆತನ ಸಾಧಿಸುವಂತ ಮನಸ್ಸು, ತಿರುಗಿ ನನಗೆ ಮಾಡಿರುವಂತದ್ದನ್ನು ಅವ್ರಿಗೆ ತಿರುಗಿ ಮಾಡೋ ತನಕ ನಾನು ಸುಮ್ಮನೆ ಬಿಡಂಗಿಲ್ಲ ಅಂತ ಬುದ್ಧಿ ದಾವೀದನಲ್ಲಿ ಇರಲಿಲ್ಲ. ಅವ ಏನ್ ಮಾಡ್ತೀನಂದ್ರೆ, ಯಾರೇ ಆತನಿಗೆ ಎಷ್ಟೇ ಕಷ್ಟ ಕೊಡ್ಲಿ, ಎಷ್ಟೇ ಅವಮಾನ ಮಾಡ್ಲಿ, ಎಷ್ಟೇ ನಿಂದೆ ಮಾಡ್ಲಿ, ಎಷ್ಟೇ ಹಿಂಸೆ ಕೊಡ್ಲಿ, ಅನ್ನಬಾರದಂತ ಮಾತುಗಳು ಅವನಿಗೆ ಆಡ್ಲಿ, ಆತ ದೇವ್ರ ಮೇಲೆ ಏನ್ ಮಾಡ್ತಾನೆ? ಒಂದ್ಸಲ ಆತನು ಪರಿಸ್ಥಿತಿ ಬರ್ತದೆ, ತನ್ನ ಅರಮನೆ ಬಿಟ್ಟು ಆತನು ಹೋಗುವಂತ ಪರಿಸ್ಥಿತಿ ಬರ್ತದೆ. ಅಲ್ಲಿ ಶಿಮ್ಮಿ ಅನ್ನೋ ವ್ಯಕ್ತಿ ದಾವೀದನನ್ನು ಶಪಿಸ್ತಾ ಇರ್ತಾನ್ರಿ. ಏನ್ ಮಾಡ್ತಾನ್ರಿ? ಎಲ್ಲರೂ ಇಲ್ಲೇ ಇದ್ರಿ, ನನ್ನ ಜೊತೆಗಿದ್ರಿ, ಯಾರ್ರಿ ಏನ್ ಹೆಸರು ಹೇಳಿದನ? ಶಿಮ್ಮಿ. ದಾವೀದನು ಆತನು ಕಾಲಲ್ಲಿ ಚಪ್ಪಲು ಸಹ ಹಾಕೊಳ್ಳದೆ ಅಂತ ರಾಜನು ತನ್ನ ಸಿಂಹಾಸನ ಅರಮನೆಯನ್ನು ಬಿಟ್ಟು ಆತನು ಸ್ಥಳ ಬಿಟ್ಟು ಆತನು ಹೋಗುವಂತ ಸಂದರ್ಭದಲ್ಲಿ ಆತನಿಗೆ ಶಿಮ್ಮಿ ಅಂತಕ್ಕಂಥ ವ್ಯಕ್ತಿ
ದಾವಿದನ ಹೋಗಾಗ ಎದುರು ದಾವಿದ ಹೆಂಗ್ ಗೊತ್ತಾನಂಗೆ ಎದುರು ಬಂದವನಿಗೆ ಮಣ್ಣು ತೋರ್ತಾನ, ಅವನಿಗೆ ದಾವಿದ ಶಾಪ ಹಾಕ್ತಾನ. ವೈರಿಯೇ, ದುಷ್ಟನೇ, ದೇವ್ರು ನಿನಗೆ ಸರಿಯಾಗಿ ಮಾಡಿದ್ದನ, ದೇವ್ರು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟನ, ಇದು ನಿನಗೆ ಬರ್ಬೇಕಾದದ್ದೇ, ಇದು ನಿನಗೆ ಆಗ್ಬೇಕಾದದ್ದೇ ಅಂಥೇಳಿ ದಾವಿದನ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಆತನು ಅರಣ್ಯದ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಶಮ್ಮಿ ಏನ್ ಮಾಡ್ತಾನ್ರಿ, ಆತನಿಗೆ ಶಾಪ. ಅವಾಗ ದಾವಿದನ ಜೊತೆ ಇದ್ದಂಥವ್ರಂತಾರ, ನೀ ಸುಮ್ಮನೆ ಹೂವನು ಅವನಿಗೆ ಒಂದು ಗತಿ ಕಾಣಿಸ್ತೀನಂತಾರ. ಏನಂತಾರ? ನೀ ಏನನು ನೀ ಸುಮ್ ಜರ ಹೂವನು ಸಾಕು ನನಗೆ. ದಾವಿದೇನಂತನ್ ಗೊತ್ತ? ಸುಮ್ ಕೂಡ್ರಪ್ಪ, ಯೆಹೋವನೇ ದೇವರೇ ಅವನಿಗೆ ಅನ್ನುವಂತೆ ಶಪಿಸುವಂತೆ ಅನುಮತಿ ಕೊಟ್ಟಿರುವಾಗ ನಾನು ಯಾಕೆ ಆತನನ್ನು ತಡಿಬೇಕು? ದೇವರು ಅವನಿಗೆ ಒಂದ್ ವೇಳೆ ಅವಕಾಶ ಕೊಟ್ಟಿದ್ದಿಲ್ಲ ಅಂದ್ರೆ ಅವ ಇಲ್ಲಿಗೆ ಮಾತಾಡ್ತಾನವ. ದೇವರೇ ಆತನಿಗೆ ಅವಕಾಶ ಕೊಟ್ಟಿದ್ದೇನಂತಂದ್ಮೇಲೆ ನಾನೇ ಯಾಕೆ ಅದಕ್ಕೆ ಅಡ್ಡಿ ಮಾಡಲಿ? ತಲೆ ತಗ್ಗಿಸ್ಕೊಂಡು ಆತನ ಮುಂದೆ ಹೋಗ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಯಾವ ಬುದ್ಧಿಯಪ್ಪ ಅಂತಂದ್ರೆ, ಇದು ಎಂಥ ಬುದ್ಧಿಯಪ್ಪ ಅಂತಂದ್ರೆ, ಇದು ವಿವೇಕದಿಂದ ಕೂಡಿದಂಥ ಬುದ್ಧಿ, ಇದು ಸುಬುದ್ಧಿ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಈ ಸುಬುದ್ಧಿ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಪ್ರತೀಕಾರ ಅಂತಕ್ಕಂಥದ್ದು, ಹಗೆತನ ಅಂತಕ್ಕಂಥದ್ದು ನಾವು ಸಾಧಿಸ್ಲಿಕ್ಕೆ ಆಗಂಗಿಲ್ಲ. ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟತನ ಇರೋದಿಲ್ಲ. ಈ ಸುಬುದ್ಧಿ ನಮ್ಮಲ್ಲಿ ಇರುವುದರಿಂದ ಇನ್ನೊಬ್ಬರ ಕೆಟ್ಟದ್ದನ್ನು ನಾವು ಮಾಡದಂತೆ ನಮ್ಮನ್ನು ತಡೆ ಹಿಡಿದು ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಮನ್ನು ಆಶೀರ್ವಾದದ ಕಡೆಗೆ ಬುದ್ಧಿ ನಡೆಸು ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬುದ್ಧಿ ಪ್ರೀತಿಯ ತಮ್ಮ, ಪ್ರೀತಿ ತಂಗಿ, ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ಬುದ್ಧಿ ಇರಬೇಕಂತೇಳಿ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವಂಥದ್ದು ಏನೇನೋ ಅಲ್ಲ. ನಮ್ಮಲ್ಲೇ ದೇವರು ಕೊಟ್ಟಿರುವಂತಹ 3 ಶ್ರೇಷ್ಠವಾದಂಥ ಬುದ್ಧಿಗಳಲ್ಲಿ 2ನೇ ಬುದ್ಧಿ ಯಾವುದಪ್ಪ ಅಂತಂದ್ರೆ ಸುಬುದ್ಧಿ ಎಂಬುದಾಗಿ ನೋಡ್ತೇವೆ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, 3ನೇದಾಗಿ ಓದ್ಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆ ಹೋಗೋಣ. ದಾನಿಯೇಲ ಪುಸ್ತಕ 6ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿರಿ. ಕೊನೆಯ ಬುದ್ಧಿ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದ್ರೆ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 3ನೇ ವಚನ ಓದ್ರಮ್ಮ ಯಾರಾದರೂ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಕೊನೆಯದಾಗಿ ದೇವರ ಮಗನಲ್ಲಿ, ದೇವರ ಮಗಳಲ್ಲಿ, ವಿಶ್ವಾಸಿಯಲ್ಲಿ, ಕ್ರೈಸ್ತರಲ್ಲಿ ಇರಬೇಕಾದಂಥ ಕೊನೆಯದಾಗಿ 3ನೇದಾಗಿ ಶ್ರೇಷ್ಠಕರವಾದಂಥ ಬುದ್ಧಿ ಯಾವುದಪ್ಪ ಅಂತಂದ್ರೆ ನಾವು ನೋಡ್ತೇವೆ ದಾನಿಯೇಲನಿದ್ದಂಥ ಬುದ್ಧಿ ಯಾವ ಬುದ್ಧಿ ಎಂಬುದಾಗಿ ನೋಡ್ತಾ ಸಂದರ್ಭದಲ್ಲಿ ಶ್ರೇಷ್ಠವಾದಂಥ ಬುದ್ಧಿ ದಾನಿಯೇಲನಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಯಾವ ಬುದ್ಧಿ ಇದು? ಶ್ರೇಷ್ಠವಾದಂಥ ಬುದ್ಧಿ. ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ, ಆತನು ಪರಮ ಬುದ್ಧಿಯಿಂದ ಕೂಡಿದವನಾಗಿರುವುದರಿಂದ ನಾವು ನೋಡ್ತೇವೆ ಆತನು ದೇವರ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲನು, ಮನುಷ್ಯರ ಭಾಷೆಯನ್ನು ಕೂಡ ಆತನು ಅರ್ಥ ಮಾಡಿಕೊಳ್ಳಬಲ್ಲನು. ದಾನಿಯೇಲನಿಗೆ ಪರಮ ಬುದ್ಧಿ ಇದ್ದುದರಿಂದ, ಈ ದಾನಿಯೇಲನಿಗೆ ಶ್ರೇಷ್ಠವಾದಂಥ ಬುದ್ಧಿ ಜ್ಞಾನ ಇದ್ದುದರಿಂದ ನಾವು ನೋಡ್ತೇವೆ ಆ ದೇಶದಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗಿಂತಲೂ ಆತನು ಉನ್ನತವಾಗಿ ಹೆಚ್ಚಿಸುವುದು ಮಾತ್ರವಲ್ಲದೆ ಆತನು ಸಮರ್ಥನಾದಂಥ ವ್ಯಕ್ತಿಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಶ್ರೇಷ್ಠವಾದಂಥ ಬುದ್ಧಿ ನನ್ನನ್ನು ನಿನ್ನನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ, ಈ ಶ್ರೇಷ್ಠವಾದಂಥ ಬುದ್ಧಿ ನನ್ನನ್ನು ನಿನಗೆ ಏನ್ ಮಾಡ್ತಂದ್ರೆ ಸಮರ್ಥರನ್ನಾಗಿ ಮಾಡ್ತದ ಅಂತ ಹೇಳಿರಿ ಬುದ್ಧಿ. ಹಲ್ಲೆಲೂಯಾ. ಏನ್ ಮಾಡ್ತದ್ರಿ ಬುದ್ಧಿ? ಈ ಬುದ್ಧಿ, ಈ ಶ್ರೇಷ್ಠವಾದಂಥ ಬುದ್ಧಿ ನನ್ನಲ್ಲಿ ನಿನ್ನಲ್ಲಿತ್ತಪ್ಪ ಅಂದ್ರೆ ಈ ಬುದ್ಧಿ ದೇವರ ವಾಕ್ಯದ ಮರ್ಮಗಳನ್ನು, ದೇವರ ವಾಕ್ಯದ ಸತ್ಯಗಳನ್ನು, ಆತ್ಮೀಯ ವಿಷಯಗಳನ್ನು ಗ್ರಹಿಸಿಕೊಳ್ಳುವಂತೆ ಬುದ್ಧಿ ನಮಗೆ ಸಹಾಯ ಮಾಡ್ತದೆ ಅಂತ ಹೇಳಿರಿ. ಅದಕ್ಕೆ ನಾವು ನೋಡ್ತೇವೆ ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದರಿಂದ ಅಲ್ಲಿ ಯಾರಿಗೂ ಕೂಡ ರಾಜನ ಕನಸಿನ ಅರ್ಥವನ್ನು ಹೇಳದೆ ಹೋದದ್ದರಿಂದ ಅವರೆಲ್ಲರೂ ಕತ್ತಿಯ ಬಾಯಿಗೆ ತುತ್ತಾದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದಿದ್ದರಿಂದ ರಾಜನಿಗೆ ಬಿದ್ದಂಥ ಕನಸಿನ ಅರ್ಥವನ್ನು ಆತನು ಹೇಳಿ ತಾನು ಮಾತ್ರ ಅಲ್ಲ, ತನ್ನ ಸ್ನೇಹಿತರು ಮಾತ್ರ ಅಲ್ಲ, ಅಲ್ಲಿರುವಂಥ ಅನೇಕರ ಪ್ರಾಣವನ್ನು ಆತನು ಉಳಿಸ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ಬುದ್ಧಿ ಇದು? ಶ್ರೇಷ್ಠವಾದಂಥ ಬುದ್ಧಿ. ಶ್ರೇಷ್ಠವಾದಂಥ ಬುದ್ಧಿ ನಮಗಿತ್ತಪ್ಪ ಅಂತಂದ್ರೆ ಆತ್ಮೀಯ ರಹಸ್ಯಗಳನ್ನು, ಸತ್ಯಗಳನ್ನು ನಾವು ತಿಳ್ಕೊಳ್ತೀವಿ. ದಾನಿಯೇಲನೇ ಯಾವ ರೀತಿ ಕನಸಿನ ಅರ್ಥವನ್ನು ಆತನು ತಿಳ್ಕೊಂಡನು,
ಕನಸಿನ ಗೂಢಾರ್ಥವನ್ನು ದೇವರ ಆತನಿಗೆ ಬಯಲ್ಪಡಿಸಿದ ರೀತಿಗೆ ಈ ಶ್ರೇಷ್ಠವಾದಂಥ ಬುದ್ಧಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ನಮಗೆ ಉಪದೇಶ ಮಾಡುವಂಥವ್ರು ಬೇಕಾಗಿಲ್ಲ ಅಂತೇಳಿ. ನಾವು ಹಿರಿಯರಿಗಿಂತಲೂ ನಾವು ಆಲೋಚನೆ ಉಳ್ಳವರಾಗಿರ್ತೇವೆ, ನಮಗಿಂತಲೂ ವಯಸ್ಸಾದಂಥವ್ರಿಗಿಂತಲೂ ನಾವು ಬಹಳ ಜ್ಞಾನ ಉಳ್ಳವರಾಗಿರ್ತೇವೆ. ಅದಕ್ಕೆ ದಾವೀದನಲ್ಲಿ ಈ ಬುದ್ಧಿ ಇದ್ದರಿಂದ ಆತನು ಕೀರ್ತನೆ 119ನೇ ಅಧ್ಯಾಯದಲ್ಲಿ ದಾವೀದನ ಹೇಳ್ತಾನೆ, ದೇವರೇ ನಿನ್ನ ಧರ್ಮಶಾಸ್ತ್ರವು ನನಗೆ ಅತಿ ಪ್ರಿಯವಾಗಿರುವುದರಿಂದ ನಿನ್ನ ವಾಕ್ಯದಲ್ಲಿ ರಾತ್ರಿ ಹಗಲು ನಾನು ಆನಂದ ಪಡ್ತಾ ಇರೋದ್ರಿಂದ ನನ್ನ ಹಿರಿಯರಿಗಿಂತಲೂ ನಾನು ಜ್ಞಾನಿಯಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ದಾವೀದನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬಾಬೇಲ್ ಸಂಸ್ಥಾನದಲ್ಲಿ ಎಲ್ಲ ಜ್ಞಾನಿಗಳಿಗಿಂತಲೂ ಎಲ್ಲ ಅಧಿಕಾರಿಗಳಿಗಿಂತಲೂ ದಾನಿಯೇಲನೆಯಲ್ಲಿ ಸಮರ್ಥನಾದಂಥ ವ್ಯಕ್ತಿ ಯಾಕೆ ಆಗಿದ್ದೇನೆ ಎಂಬುದಾಗಿ ನೋಡುತ್ತಾ ಸಂಬಲಿ. ಈ ಪ್ರಾಂತದಲ್ಲಿ ನೀನೊಬ್ಬ ಸಮರ್ಥವಾದಂಥ ಕುಟುಂಬ ನಿನ್ನದಾಗಿರ್ಬೇಕಪ್ಪ ಅಂತಂದ್ರೆ, ಈ ಲೋಕದಲ್ಲಿ ಸಮರ್ಥವಾದಂಥ ಒಬ್ಬ ಸ್ತ್ರೀ, ಸಮರ್ಥವಾದಂಥ ಪುರುಷನು, ಒಬ್ಬ ವಿಶ್ವಾಸಿ, ದೇವರ ಮಗನು, ದೇವರ ಮಗಳು, ನೀನು ಈ ಲೋಕದಲ್ಲಿ ಸಮರ್ಥಳ ನೀನು ಆಗಿರ್ಬೇಕಪ್ಪ ಅಂತಂದ್ರೆ, ನಿನಗೆ ಸತ್ಯದ ಗೂಢಾರ್ಥಗಳನ್ನು ಬಯಲ್ಪಡಿಸ್ಬೇಕಪ್ಪ ಅಂತಂದ್ರೆ, ಆತ್ಮೀಯ ವಿಷಯಗಳು, ರಹಸ್ಯಗಳು, ಕನಸುಗಳು ನಿನಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ, ದೇವರ ಸತ್ಯವಾದಂಥ ವಿಷಯಗಳು ಆತ್ಮನ ಮೂಲಕವಾಗಿ ನಿನಗೆ ಬಯಲ್ಪಡಿಸ್ಬೇಕಪ್ಪ ಅಂತಂದ್ರೆ, ದಾನಿಯಲ್ಲಿದ್ದಂಥ ಶ್ರೇಷ್ಠವಾದಂಥ ಬುದ್ಧಿ ನಿನಗೂ ನನಗಿರುವುದು ಬಹಳ ಅವಶ್ಯಕವಾಗಿದೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಅದಕ್ಕೋಸ್ಕರಾಗಿ ಈ ಶ್ರೇಷ್ಠವಾದಂಥ ಬುದ್ಧಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ದಾನಿಯಲ್ಲಿದ್ದಂಥ ಈ ಪರಮ ಬುದ್ಧಿ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ನಮ್ಮನ್ನು ನಾವು ಹೊಗಳಿಕೊಳ್ಳುವುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಮಾಡಂಗಿಲ್ರಿ? ನಮ್ಮನ್ನು ನಾವು ಏನ್ ಮಾಡಂಗಿಲ್ಲ, ಹೊಳ್ಕೊಳ್ಳಂಗಿಲ್ಲ. ಈ ಬುದ್ಧಿ ಏನ್ ಮಾಡ್ತಂದ್ರೆ ಏನ್ ಕಲಿಸ್ತದ ನಮಗೆ ನಾವು ಟಾಪ್, ನನ್ನ ಬಲ್ಲೆ ಇಂಥ ಬುದ್ಧಿ ಇದೆ, ನನ್ನ ಬಲ್ಲೆ ಎಷ್ಟು ಜ್ಞಾನ ಅದ ಅಂತೇಳಿ ನಾವೇ ಟಾಪ್ ಅಂಥೇಳಿ ನಾವು ಏನ್ ಮಾಡಂಗಿಲ್ಲ, ಕೊಚ್ಚಿಕೊಳ್ಳಂಗಿಲ್ಲ. ನಾವು ಸಮಯ ಬಂದಾಗ ನಮ್ಮ ಬುದ್ಧಿ ಏನಂತ ಗೊತ್ತಾಗ್ತದೆ ಇನ್ನೊಬ್ರಿಗೆ. ಏನ್ರಿ? ಕರೆಕ್ಟ್. ಈ ಪರಮ ಬುದ್ಧಿ ಇತ್ತಪ್ಪ ಅಂತಂದ್ರೆ, ಪರಮ ಬುದ್ಧಿ ನಮಗೆ ಏನ್ ಮಾಡ್ತದೆ, ಏನ್ ಕಲಿಸದಪ್ಪ ಅಂತಂದ್ರೆ, ನಾವೇ ಟಾಪು, ನಾವೇ ಮೇಲ, ನಾವೇ ಜ್ಞಾನವಂತರು, ನಾವೇ ಶಾಣೆ ಅಂತೇಳಿ ನಾವು ಕೊಚ್ಕೊಳ್ಳಂಗಿಲ್ಲ. ನಾವು ಬರೆದರು ಅತಿಶಯ ಪಡಂಗಿಲ್ಲ. ನಾವು ಯಾವ ಬುದ್ಧಿ ಇದ್ರ ಶ್ರೇಷ್ಠ ಬುದ್ಧಿ ಇತ್ತಂದ್ರೆ, ನಮ್ಮನ್ನು ನಾವು ಟಾಪ್, ನಮ್ಮ ನಾವು ತೋಪ್, ನಮ್ಮ ನಾವು ಫೈರ್, ನಮ್ಮ ನಾವು ಬೆಂಕಿ ಏನ್ ತಿಳಿದಿದ್ರೆ ನನಗಂದ್ರೆ ನೀ ಅನ್ನಲ್ಲ. ನಾವು ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳಂಗಿಲ್ಲ. ಕಾರಣ ರಹಸ್ಯಗಳು ಗೊತ್ತಾಗ್ತವೆ, ನಮ್ಗೆ ಮರ್ಮಗಳು ಗೊತ್ತಾವ, ನಮ್ಗೆ ಎಲ್ಲ ವಿಷಯಗಳು ದೇವರು ನಮಗೆ ಆಗಾದ ವಿಷಯಗಳು ಬಯಲ್ಪಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಪ್ರತಿ ವಿಷಯದಲ್ಲಿ ನಾವು ಸಮರ್ಥರಾಗಿರ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾಗೋದಕ್ಕೆ ಸೈತಾನ ನಮ್ಮನ್ನು ಬಿಡಲ್ಲ. ಒಂದು ಪಕ್ಷಿ ಗಿಡದ ಮೇಲೆ ಕುಂತಿತ್ತಂತ, ಒಂದು ಪಕ್ಷಿ ಗಿಡದ ಮೇಲೆ ಕುಂತಿತ್ತಂತ, ಗಾಳಿ ಬಿಟ್ಟಾಗ ಗಿಡ ಬಿತ್ತಂತ ಪಕ್ಷಿ ಹಾರು ಹೋಯ್ತಂತ. ಇಲ್ಲಿದ್ದೀರಿ ನನ್ನ ಸಂಗಟ? ಇದ್ದೀರಿ? 5 ನಿಮಿಷ ಮುಗಿಸ್ತೇನೆ. ಒಂದು ಗಿಡದ ಮೇಲೆ ಕೂತಂತ ಪಕ್ಷಿ ಗಾಳಿ ಬಿಟ್ಟಾಗ ಗಿಡ ಬಿದ್ದೋಯ್ತು, ಗಿಡ ಬೆಳೆ ಪಕ್ಷಿ ಹಾರೋಗಿ ಇನ್ನೊಂದು ಗಿಡದ ಮೇಲೆ ಕೂತ್ಕೊಂಡು. ಅವಾಗ ಅಲ್ಲಿ ಇನ್ನೊಂದು ಪಕ್ಷಿ ಕೇಳ್ತಂತ, ಹಾರು ಬಂದು ಕೂಡ್ತಲ್ಲ, ಏನ್ ಯಾಕೋ ಹಾರು ಬಂದಲ್ಲ, ಏನಾಯ್ತು ಅಂತ ಕೇಳಿದ್ರ ಇದು ಹೇಳ್ತದಂತ, ಏನಿಲ್ಲ, ನಾವು ಹೋಗಿ ಕುಂತ ಗಿಡ ಮುರಿದು ಬಿತ್ತು, ನಾವು ಹೋಗಿ ಕುಂತರ್ಬ್ಲೆ ಏನಾಯ್ತು, ಅದಕ್ಕೆ ಕಡೆ ಬಂದಿನ. ನಿಜನೇ ಇದು? ಕರೆಕ್ಟ್? ಖರೆ ಇದು ಹೋಗಿ ಕುಂತ್ರೆ ಅದು ಗಿಡ ಮುರಿದದ, ಏನು ಗಾಳಿಗೆ ಮುರಿದದ? ಅದೇನು ಹೇಳತ್ತದಲ್ಲಿ? ಯಾಕಿಲ್ಲ ಏನು ಹೇಳ್ತದ? ನಾ ಕುಂತ್ರಬ್ಲೆ ಏನಾಯ್ತು, ಅದಕ್ಕೆ ಏನು ಮಾಡೀನಿ? ದಾನಿಯಲ್ಲಿದ್ದಂಥ ಪರಮ ಬುದ್ಧಿ, ಪ್ರೀತಿಯ ತಮ್ಮ, ಪ್ರೀತಿಯ ತಂಗಿ, ವಿಶ್ವಾಸಿ ಮಗಳೇ, ವಿಶ್ವಾಸಿ ಮಗನೇ, ಈ 3 ಶ್ರೇಷ್ಠವಾದಂಥ ಬುದ್ಧಿ ನನ್ನಲ್ಲಿ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ, ಇದು ನಮ್ಮನ್ನೇನು ಮಾಡ್ತಂದ್ರೆ ಸತ್ಯವನ್ನು ಬಯಲ್ಪಡಿಸ್ತದೆ, ಸತ್ಯಕ್ಕೆ ನಮ್ಮನ್ನು ನಡೆಸ್ತದೆ, ಸತ್ಯದಲ್ಲಿ ನೆಲೆಯುವಂತೆ ಮಾಡ್ತದೆ. ರಹಸ್ಯಗಳನ್ನು, ಕನಸುಗಳನ್ನು, ದರ್ಶನಗಳ ಅರ್ಥಗಳನ್ನು, ಆತ್ಮೀಯವಾದಂಥ ವಿಷಯಗಳನ್ನು, ಗೂಢಾರ್ಥಗಳನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ನಮಗೆ ಉಪದೇಶ ಮಾಡುವಂಥ ಇನ್ನ ಅನ್ಯ ಉಪದೇಶಕರು ನಮಗೆ ಬೇಕಾಗಿಲ್ಲ. ಕೊನೆಗೆ ನಮ್ಮನ್ನು ವಾಕ್ಯ ಹೇಳ್ತದೆ, ದಾನಿಯೇಲನು ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗಿಂತಲೂ ಆತನು ಸಮರ್ಥವಾದಂಥ, ಆತನಂತ ಸಮರ್ಥವಾದಂಥ ವ್ಯಕ್ತಿಯಲ್ಲಿ ಯಾರು ಕೂಡ
ಈ ಪ್ರಾಂತದಲ್ಲಿ ನಿನ್ನಂತ 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 ಸಮರ್ಥವಾದಂಥ ವ್ಯಕ್ತಿ ಯಾರು ಇಲ್ಲದಂತೆ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಂತಾನವನ್ನು ಸ್ಥಿರವಾಗಿ ಆತನು ಮಾಡಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ 3 ಬುದ್ಧಿಗಳು ನನ್ನಲ್ಲೇ ನಿನ್ನಲ್ಲಿ ಇರಬೇಕು. ಈ ಬುದ್ಧಿ ನಮಗೆ ಏನ್ ಮಾಡ್ತಂದ್ರೆ ವೃದ್ಧಿಯ ಕಡೆಗೆ ನಮ್ಮನ್ನು ನಡೆಸ್ತದೆ. ಈ ಬುದ್ಧಿ ನಮಗೆ ಏನ್ ಮಾಡ್ತದಂದ್ರೆ ಆಶೀರ್ವಾದಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಈ ಬುದ್ಧಿ ಏನ್ ಮಾಡ್ತದಂದ್ರೆ ನಮ್ಮ ಇದ್ದ ಸ್ಥಿತಿಗತಿಗಳನ್ನು ಬದಲಾಯಿಸಿ ನಮ್ಮನ್ನು ಉನ್ನತಿಗೆ ನಡೆಸ್ತದೆ. ಬನ್ನಿ, ಈ ದೇವರ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿರುವುದಾದ್ರೆ, ಈ ಮಾತುಗಳು ಹೌದು 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 ಅಂತ ನಿನ್ನ ಒಂದು ಹೃದಯಕ್ಕೆ ಅನಿಸ್ತಾ ಇರುವುದಾದ್ರೆ, ಮೊಣಕಾಲೂರು, ಕಣ್ಣುಗಳನ್ನು ಮುಚ್ಚು, ದೇವರ ಹತ್ರ ಕ್ಷಮಾಪಣೆ ಕೇಳು. ಓ ದೇವರೇ, ಇಲ್ಲಿ ತನಕ ಅನೇಕ ದಿನಗಳು ಬುದ್ಧಿಹೀನಳಾಗಿ ನಾನು ಜೀವಿಸಿದ್ದೇನೆ. ಓ ದೇವರೇ, ಈಗ ನನ್ನ ಹೃದಯದ ಮೇಲೆ ನಾನು ಕೈ ಇಟ್ಕೊಂಡು ಹೇಳ್ತೇನೆ, ಅಪ್ಪ ದೇವರೇ, ನಿನ್ನ ಮನೆಗೆ ಬಂದಿರುವಂಥ ನನಗೆ ದೇವ ನನ್ನದೇ ಆದ ಭಾಷೆಯಲ್ಲಿ ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಕರ್ತನೆ, ನನ್ನ ಉನ್ನತಿಯ ಕುರಿತು, ನನ್ನ ಆಶೀರ್ವಾದದ ಕುರಿತು ದೇವ ಎಷ್ಟೊಂದು ಕಾಳಜಿ ವಹಿಸ್ತಿರ್ಬೋದರೆ ಅಪ್ಪ, ನಿನ್ನ ದಾಸನ ಮೂಲಕವಾಗಿ ನಿನ್ನ ಮನೆಗೆ ಬಂದಿರುವಂಥ ನನಗೆ ನನ್ನ ಆಶೀರ್ವಾದದ ಕುರಿತು, ನನ್ನ ಸಂತಾನದ ಕುರಿತು ಕಾಳಜಿ ಉಳ್ಳುವಂಥ ದೇವರು, ಚಿಂತಿಸುವಂಥ ದೇವರು ನೀವಾಗಿದ್ದರಿಂದ ಎಷ್ಟು ಮಾತ್ರಕ್ಕೂ ಈ ಲೋಕದಲ್ಲಿ ನನ್ನ ಆಶೀರ್ವಾದ ನಾನು ಕಳ್ಕೊಳ್ಬಾರ್ದು ಎಂಬುದಾಗಿ ನನಗೆ ಕೊಟ್ಟಂಥ ಶ್ರೇಷ್ಠವಾದಂಥ ಈ ಉಪದೇಶ ನನ್ನ ಹೃದಯದಲ್ಲಿ ಮುದ್ರೆ ಹಾಕಪ್ಪ ದೇವರೇ. ಓ ದೇವರೇ, ನನ್ನ ಹೃದಯದಲ್ಲಿ ಒಂದು ಸಂದೇಶವನ್ನು ಮುದ್ರೆ ಹಾಕು. ಈ 3 ಬುದ್ಧಿ, ಜ್ಞಾನ, ವಿವೇಕ ಯಾವಾಗಲೂ ನನ್ನಲ್ಲಿ ಅಳವಡಿಸಿಕೊಂಡು ದೇವ ಈ ಲೋಕದಲ್ಲಿ ಒಂದು ಸಮರ್ಥವಾದಂಥ ಒಂದು ಕ್ರಿಸ್ತಿಯ ಕುಟುಂಬವಾಗಿ ಪ್ರಾಂತದಲ್ಲಿ ಯಾರೇ ನೋಡಿದ್ರು ಕೂಡ ಒಂದು ಸಮರ್ಥವಾದಂಥ ಒಂದು ಕ್ರಿಸ್ತಿಯ ಜೀವಿತವನ್ನು ಅಯ್ಯ ಇವತ್ತು ತೀರ್ಮಾನ ತೆಗೆದುಕೊಳ್ತೇನೆ, ನಾನು ನಿನಗಾಗಿ ಜೀವಿಸಲು. ಇಂಥ ಒಂದು ತೀರ್ಮಾನದಿಂದ ಕರ್ತನ ಮೇಜಿನಲ್ಲಿ ಕೈ ಹಾಕೋದಾದ್ರೆ ಖಂಡಿತವಾಗಿ ನಿಮ್ಮ ತೀರ್ಮಾನ ಮೇಲೆ ದೇವರು ಕೂಡ ಮುದ್ರೆ ಹಾಕಿ ನಿಮ್ಮನ್ನು ಈ ಲೋಕದಲ್ಲಿ ಯಾವ ರೀತಿಗೆ ಆಶೀರ್ವಾದ ಮಾಡ್ತಾನಪ್ಪ ಅಂತಂದ್ರೆ ನಿಮ್ಮನ್ನು ಹತ್ತಲಾರದಂಥ ಗಿರಿಗೆ ಆತನು ದೇವರು ತೆಗೆದುಕೊಂಡು ಹೋಗ್ತಾನೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳ ಮುಚ್ಚಿರಿ ನಾವೆಲ್ಲರೂ ಕೂಡ